ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಯುವಕರನ್ನ ಡ್ರಗ್ಸ್ ಜಾಲದಿಂದ ಅವರನ್ನ ಬಚಾವ್ ಮಾಡೋದೇ ದೊಡ್ಡ ಮಟ್ಟದಲ್ಲಿ ಸವಾಲಾಗಿ ಪರಿಣಮಿಸಿದೆ. ಬೆಂಗಳೂರು ಈ ಡ್ರಗ್ಸ್ ಪೆಡ್ಲರ್ಗಳಿಗೆ ಸಹಜವಾಗಿ ಒಂದು ಸೇಫ್ ಅನ್ನುವಂಥ ನಿಟ್ಟಿನಲ್ಲಿ ಯುವಕರನ್ನ ಟಾರ್ಗೆಟ್ ಮಾಡುವಂಥದ್ದು ಮತ್ತು ಕಾಲೇಜುಗಳನ್ನು ಕೂಡ ಈ ಡ್ರಗ್ಸ್ ಪೆಡ್ಲರ್ಗಳು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ನಿಜವಾಗ್ಲೂ ಕೂಡ ಇದು ಒಂದು ಆತಂಕಕಾರಿ. ಇದನ್ನು ಕಡಿವಾಣ ಹಾಕೋದು ಹೇಗೆ ಅನ್ನುವಂಥ ಯಕ್ಷ ಪ್ರಶ್ನೆ ಹಾಗೆ ಇದೆ. ಇದರ ಮಧ್ಯೆ ಮತ್ತೊಂದು ಡ್ರಗ್ಸ್ ಎಂಟ್ರಿ ಕೊಟ್ಟಿರುವಂಥದ್ದು ಬೆಂಗಳೂರಿನಲ್ಲಿ. ಝೊಂಬಿ ಅನ್ನುವಂಥ ಡ್ರಗ್ಸ್ ಇದು ಹೇಗಿದೆ ಅಂತ ಹೇಳಿದ್ರೆ, ನೀವು ಇದನ್ನು ಒಂದು ಸಲ ತೆಗೆದುಕೊಂಡಿದ್ದೇ ಆದಲ್ಲಿ ನೀವು ನಿಂತಲ್ಲೇ ಸ್ಟಕ್ ಆಗಿಬಿಡ್ತೀರ. ಮೂವನೇ ಆಗ್ತಾ ಇಲ್ಲ, ಅಷ್ಟು ಡೇಂಜರ್ ಇದೆ. ಆರೋಗ್ಯದ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರ್ತಾ ಇರುವಂಥದ್ದು. ಸೊ ಹಂಗಾಗಿ ಬೆಂಗಳೂರಿನ ಜನ ಆತಂಕದಲ್ಲಿದ್ದಾರೆ. ಪೋಷಕರು ಎಚ್ಚೆತ್ಕೊಳ್ಬೇಕಾಗತ್ತೆ. ತಮ್ಮ ಮಕ್ಕಳು ಎಲ್ಲಿ ಹೋಗ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಅವರ ಹವ್ಯಾಸಗಳೇನು, ಇದೆಲ್ಲವೂ ಕೂಡ ಪೋಷಕರ ಗಮನಕ್ಕೆ ಇರಬೇಕಾಗತ್ತೆ. ಆಮೇಲೆ ಎಲ್ಲಿಂದ ಜಾಗೃತಿ ಶುರು ಆಗಬೇಕಾಗತ್ತೆ, ಈ ಡ್ರಗ್ಸ್ ಮುಕ್ತ ರಾಜ್ಯ ಆಗಬೇಕು ಅಂತೇಳಿ. ಇದೆಲ್ಲ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಉಡ್ತಾ ಬೆಂಗಳೂರು ಆಗ್ತಾ ಇದೆ ಅನ್ನುವಂಥ ಅನುಮಾನ ಅಂತೂ ಶುರುವಾಗ್ತಾ ಇದೆ. ಇದಕ್ಕೆ ಕಡಿವಾಣ ಹೇಗೆ, ಯುವಕರು ಯಾಕೆ ಅಷ್ಟೊಂದು ಈ ಡ್ರಗ್ಸ್ ಜಾಲಕ್ಕೆ ಬಲಿಯಾಗ್ತಿದ್ದಾರೆ ಅನ್ನೋದು ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದು ಇವತ್ತಿನ ವಿಶೇಷ. ಝೊಂಬಿ ಡ್ರಗ್ಸ್ ಉಡ್ತಾ ಬೆಂಗಳೂರು. ನೋಡಿ, ಝೊಂಬಿ ಡ್ರಗ್ಸ್ ಅನ್ನೋದು ಬೆಂಗಳೂರಿನಲ್ಲಿ ಕಾಲಿಟ್ಟಿದೆ ಅನ್ನುವಂಥ ಆತಂಕ ಅಂತೂ ಶುರುವಾಗ್ತಾ ಇದೆ. ಯುವಕರು ಹೆಚ್ಚು ಟಾರ್ಗೆಟ್ ಆಗ್ತಾ ಇರುವಂಥದ್ದು. ಅಂದರೆ ಈ ಡ್ರಗ್ಸ್ ಪೆಡ್ಲರ್ಗಳಿಗೆ ಯುವಕರು ಮತ್ತು ಕಾಲೇಜುಗಳು ಹೆಚ್ಚಿನ ಟಾರ್ಗೆಟ್ ಇದ್ದಾವೆ. ಸೊ ಬೆಂಗಳೂರಿಗೆ ಕಾಲಿಟ್ಟಿದೆ ಮತ್ತೊಂದು ಡೇಂಜರಸ್ ಡ್ರಗ್ಸ್, ಇದು ಝೊಂಬಿ ಅಂತೇಳಿ. ಯುವಕನ ವಿಡಿಯೋ ನೋಡಿ ಸಹಜವಾಗಿ ಜನ ಬೆಚ್ಚಿ ಬಿದ್ದಿದ್ದಾರೆ. ಪ್ರಜ್ಞೆ ತಪ್ಪಿದಂತೆ ಗಂಟೆಗಟ್ಟಲೆ ಆತ ನಿಂತಲ್ಲೇ ನಿಂತಿದ್ದಾನೆ, ಸ್ಟಕ್ ಆಗಿಬಿಟ್ಟಿದ್ದಾನೆ. ಬಾಗಲೂರು ನಿಟ್ಟೆ ಕಾಲೇಜು ಬಳಿ ಆಗಿರುವಂಥ ಘಟನೆ ಇದು. ಅಲ್ಲಿನ ಘಟನೆ ಅಂದರೆ ನೋಡಿ, ಅಲ್ಲಿ ಕಾಲೇಜ್ ಇದೆ, ಅಲ್ಲಿ ಬಾಗಲೂರು ನಿಟ್ಟೆ ಕಾಲೇಜು ಅಂತೇಳಿ ಕಾಲೇಜುಗಳೇ ಟಾರ್ಗೆಟ್ ಆಗ್ತಾ ಇರೋದು. ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಇದು ಒಂದು ಅಪಾಯಕಾರಿ ಡ್ರಗ್ಸ್ ಅಂತ ವೈದ್ಯರು ಕೂಡ ಹೇಳ್ತಾ ಇರುವಂಥದ್ದು. ಅಪಾಯಕಾರಿ ಮಾದಕ ವಸ್ತು ಈಗ ಬೆಂಗಳೂರಿನಲ್ಲಿ ಎಂಟ್ರಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಪೋಷಕರು ಎಚ್ಚೆತ್ಕೊಳ್ಬೇಕಾಗತ್ತೆ. ಎಚ್ಚೆತ್ಕೊಂಡಿಲ್ಲ ಅಂದರೆ ಬಹಳ ಡೇಂಜರ್ ಆಗುತ್ತೆ. ಯುವಕರು ಟಾರ್ಗೆಟ್ ಆಗ್ತಾ ಇರೋದ್ರಿಂದಾಗಿ ನಾನಾ ಸಮಸ್ಯೆಗಳು ಎದುರಾಗುತ್ತೆ. ಈಗಿರುವಂಥ ಪ್ರಶ್ನೆ, ಯಾಕೆ ಯುವಕರು ಹೆಚ್ಚಾಗಿ ಈ ರೀತಿಯ ಡ್ರಗ್ಸ್ಗಳಿಗೆ ಅಡಿಕ್ಟ್ ಆಗ್ತಿದ್ದಾರೆ ಅನ್ನೋದು ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ. ನೋಡಿ, ಆತ ಈ ಝೊಂಬಿ ಅನ್ನುವಂಥ ಡ್ರಗ್ಸನ್ನ ತೆಗೆದುಕೊಂಡಿರುವಂಥ ವ್ಯಕ್ತಿ ನಿಂತಲ್ಲೇ ಸ್ಟಕ್ ಆಗಿಬಿಟ್ಟಿದ್ದಾನೆ, ಅಲ್ಲೇ ನಿಂತಿದ್ದಾನೆ. ಸೊ ಇದು ಆತಂಕಕಾರಿ. ಇದು ಮೂವ್ ಆನ್ ಆಗಕ್ಕೆ ಆಗ್ತಾ ಇಲ್ಲ, ಮೂವ್ ಆಗ್ತಿಲ್ಲ ಆತ. ಆರೋಗ್ಯದ ಮೇಲೂ ಕೂಡ ಸಾಕಷ್ಟು ಸಮಸ್ಯೆ ಆಗತ್ತೆ. ಅಂದರೆ ಈ ಅನೈತಿಕ ಚಟುವಟಿಕೆಗಳು ಅಥವಾ ಈ ಡ್ರಗ್ಸ್ ಪೆಡ್ಲರ್ಗಳಿಗೆ ಬೆಂಗಳೂರು ಅಷ್ಟರ ಮಟ್ಟಿಗೆ ಸೇಫ್ ಇದೆಯಾ, ಯಾಕೆ ಇದರ ಕಡಿವಾಣ ಸಿಗ್ತಾ ಇಲ್ಲ, ಬೆಂಗಳೂರು ಪೊಲೀಸರು ಏನು ಮಾಡಬೇಕು, ರಾಜ್ಯ ಸರ್ಕಾರ ಏನು ಮಾಡಬೇಕು? ಇದು ಮುಂದಿನ ಭವಿಷ್ಯಕ್ಕೆ ಡೇಂಜರ್. ಇದು ಯುವಕರೇ ಟಾರ್ಗೆಟ್ ಆಗ್ತಿರೋದ್ರಿಂದ ಎಚ್ಚೆತ್ಕೊಳ್ಬೇಕಾಗುತ್ತೆ. ಯಾವಾಗ ಈ ಘಟನೆಗಳು ಬೆಳಕಿಗೆ ಬರ್ತಾ ಇದ್ದಂಗೆ ನಟ ದುನಿಯಾ ವಿಜಯ್ ಅವರು ಕೂಡ ಮಾತನಾಡಿದ್ದಾರೆ, ಮನವಿಯನ್ನು ಮಾಡಿಕೊಂಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ನಮಸ್ಕಾರ. ಈಗಾಗಲೇ ನೀವು ಭೀಮಾ ಸಿನಿಮಾ ನೋಡಿದ್ರಿ, ಅದರಲ್ಲಿ ಗಾಂಜಾ ಮತ್ತು ಟೈಡಲ್ ಬಗ್ಗೆ ಮಾತಾಡಿದ್ವಿ. ಈಗ ಹೊಸದೊಂದು ಡ್ರಗ್ ಬೆಂಗಳೂರು ಬಂದಿದೆ ಅನ್ನೋ ಮಾಹಿತಿ ಇದೆ, ಅದು ಝಾಂಬಿ ಅಂತ. ಸೊ ಹಾಗಾಗಿ ಯುವಕರು ತುಂಬ ಹುಷಾರಾಗಿರಬೇಕು. ಯುವಕರಿಗಿನ್ನ ಹೆಚ್ಚಾಗಿ ಜೊತೆಯಲ್ಲಿ ಪೇರೆಂಟ್ಸ್ಗಳು ಕೂಡ ಹುಷಾರಾಗಿ ಮನೆಯಲ್ಲಿರೋ ಮಕ್ಕಳ ಬಗ್ಗೆ ಗಮನ ಹರಿಸ್ಕೊಳ್ಬೇಕು ಅಂತ ಕೇಳ್ತಾ, ಇದನ್ನು ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮತ್ತೊಂದು ಸರಿ ರಿಕ್ವೆಸ್ಟ್ ಮಾಡ್ಕೋತಾ, ಆದಷ್ಟು ಜಲ್ದಿ ಇದು ನಿಜಾನ ಸುಳ್ಳ ಅಂತ ಪತ್ತೆ ಹಚ್ಚಿ ಜನಗಳಿಗೆ ಮಾಹಿತಿ ಕೊಡಬೇಕು ಅಂತ ಕೇಳ್ಕೊತೀನಿ. ಖಂಡಿತವಾಗ್ಲೂ ಆ ಕೆಲಸ ಮಾಡೋದ್ರಲ್ಲಿ ನಮ್ಮ ಕರ್ನಾಟಕ ಪೊಲೀಸ್ ಮೇಲ್ಗೈ ಸಾಧಿಸಿದೆ ಈಗ. ಸೊ ನನ್ನ ಒಂದು ಮನವಿ ಏನು ಅಂದರೆ, ಆ ಥರದ್ದು ಕಂಡು ಬಂದಲ್ಲಿ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಈ ಝಾಂಬಿ ಅನ್ನೋ ಏನು ಮಾದಕ ದ್ರವ್ಯ ಓಡಾಡ್ತಾ ಇದೆ ಅದ್ರ ಬಗ್ಗೆ ಪ್ರಮುಖವಾಗಿ ಝೊಂಬಿ ಡ್ರಗ್ಸ್ ಅಂತಂದ್ರೆ ಏನು, ಇದರ ಲಕ್ಷಣಗಳು ಹೇಗಿರ್ತವೆ ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಏನೆಲ್ಲ ಲಕ್ಷಣಗಳು ಕಂಡು ಬರುತ್ತೆ ಅಂತೇಳಿ.
ನೋಡಿ, ಮಾನವನ ಮೂಳೆಗಳಿಂದ ತಯಾರಿಸುವಂಥ ಸೈಕೋ ಆಕ್ಟಿವ್ ಅನ್ನುವಂಥ ಡ್ರಗ್ ಇದು. ಅಸ್ಥಿಪಂಜರಗಳನ್ನು ಹೊರತೆಗೆದು ಮಾದಕ ವಸ್ತುವಾಗಿ ಇದನ್ನು ತಯಾರಿ ಮಾಡಲಾಗತ್ತೆ. ವಿವಿಧ ವಿಷಕಾರಿ ಪದಾರ್ಥಗಳಿಂದಲೂ ಕೂಡ ಡ್ರಗ್ಸ್ ತಯಾರಿಕೆ ಮಾಡಬಹುದು, ಮಾಡ್ತಿದ್ದಾರೆ ಅನ್ನುವಂಥ ಶಂಕೆ ಕೂಡ ಇದೆ. ಅಂದರೆ ಹೇಗೆ ಈ ಒಂದು ಡ್ರಗ್ಸ್ನ ತಯಾರು ಮಾಡ್ತಾರೆ ಅನ್ನೋದು. ಹಲವು ಗಂಟೆಗಳ ಕಾಲ ಸಂಮೋಹನಗೊಳಿಸುವಂಥ ಶಕ್ತಿ ಹೊಂದಿದೆಯಂತೆ ಈ ಒಂದು ಡ್ರಗ್ಸ್. ಸೇವಿಸಿದಾಗ ನಿಶ್ಚಲ ಸ್ಥಿತಿಯಲ್ಲಿ ಸಂಪೂರ್ಣವಾಗಿ ನಶೆಯ ರೀತಿಯಲ್ಲಿ ಇರ್ಬಿಡ್ತಾನೆ, ಅಂದರೆ ಸ್ಟಕ್ ಆಗಿಬಿಡ್ತಾನೆ ಆ ವ್ಯಕ್ತಿ ಇದನ್ನು ತೆಗೆದುಕೊಂಡಿದ್ದೇ ಆದಲ್ಲಿ. ಪಶು ಚಿಕಿತ್ಸೆಗೆ ಬಳಸುವಂಥ ಈ ಲಾಸಿಕ್ ಔಷಧಿ ಡ್ರಗ್ಸ್ ಇದೆಯಲ್ಲ, ಅದನ್ನು ಕೂಡ ಬಳಸಲಾಗತ್ತೆ ಅನ್ನೋದು. ಫೆಂಟನಿಲ್ ಅಥವಾ ಮದ್ಯದ ಜೊತೆ ಬೆರೆಸಿ ಇದನ್ನು ಸೇವಿಸಬಹುದು ಅಂತೆ. ಈ ರೀತಿಯಾಗಿ ಪ್ಲಾನ್ ಮಾಡಿಕೊಂಡು ಅಥವಾ ಈ ಡ್ರಗ್ಸನ್ನು, ಈ ಒಂದು ಝೊಂಬಿ ಅನ್ನುವಂಥ ಡ್ರಗ್ಸನ್ನು ತಯಾರು ಮಾಡಲಾಗುತ್ತೆ. ಇದು ಅತ್ಯಂತ ಅಪಾಯಕಾರಿ, ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಆಮೇಲೆ ಯುವಕರು ಅಂತ ಬಂದಾಗ ಮುಂದಿನ ಭವಿಷ್ಯ ಏನಾಗಿರಬೇಡ ಅಂಥೇಳಿ. ಒಳ್ಳೆ ಭವಿಷ್ಯ ಅಂತೂ ಆಗಲ್ಲ ಈ ರೀತಿ ಡ್ರಗ್ಸ್ ತೆಗೆದುಕೊಂಡಿದ್ರೆ, ಬಟ್ ಭವಿಷ್ಯ ಹಾಳಾಗತ್ತೆ. ಬೆಂಗಳೂರು ಏನಾಗುತ್ತೆ, ಉಡ್ತಾ ಬೆಂಗಳೂರು ಆಗ್ತಾ ಇದೆಯಾ ಅನ್ನುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಸ್ಪರ್ಶ ಆಸ್ಪತ್ರೆಯ ತಜ್ಞ ವೈದ್ಯರಾಗಿರುವಂಥ ಡಾಕ್ಟರ್ ಖಾಜಾ ಜಾವೇದ್ ಇರ್ಫಾನ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಹಾಗೆಯೇ ಮಾನಸಿಕ ತಜ್ಞರಾಗಿರುವಂಥ ಡಾಕ್ಟರ್ ಮಮತಾ ಮೇಡಮ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಇನ್ನು ತಜ್ಞ ವೈದ್ಯರಾಗಿರುವಂಥ ಡಾಕ್ಟರ್ ಶರದ್ ಕುಲಕರ್ಣಿ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಎಸ್ ಇರ್ಫಾನ್ ಸರ್, ನಾನು ನಿಮ್ಮ ಹತ್ರ ಬರ್ತೀನಿ. ಈ ಡ್ರಗ್ಸ್ ಅನ್ನೋದು ಎಷ್ಟು ಅಪಾಯಕಾರಿ? ಈ ಮಾದಕ ಏನು ಈ ಜಗತ್ತಿನದಂತ ನಾವು ನೋಡ್ತೀವಿ, ಮಾದಕ ವಸ್ತುಗಳಿಂದ ದುಷ್ಪರಿಣಾಮಗಳು ಜಾಸ್ತಿ ಆಗ್ತಾ ಇದೆ. ಇದರಿಂದ ಏನು ಅಪಾಯ ಅಂತ ಹೇಳಿದ್ರೆ ಮಾನಸಿಕ ಸಮತೋಲನೆ ಕಳ್ಕೊಳ್ಳೋದು, ಹೃದಯದೊತ್ತಡದಿಂದ ಏನು ಹಾರ್ಟ್ ಅಟ್ಯಾಕ್ಸ್ ಆಗೋದು, ಅದ್ರ ಜೊತೆಗೆ ಏನು ಡಿಪ್ರೆಷನ್ ಎಫೆಕ್ಟ್ ಇರುತ್ತೆ, ಅದ್ರ ಜೊತೆಗೆ ಮಾನಸಿಕ ಮತ್ತು ದೈಹಿಕ ದುಷ್ಪರಿಣಾಮಗಳು ಭಾಳ ಜಾಸ್ತಿ ಇದೆ. ಇದನ್ನು ನಾವು ಈ ದೃಷ್ಟಿಯಲ್ಲಿ ನೋಡಿದರೆ ಎಷ್ಟರ ಮಟ್ಟಿಗೆ ನಾವು ತಡೆಗಟ್ಬೋದು, ಯಾವ್ದ್ರಿಂದ ನಾವು ಜಾಗೃತಿ ಮೂಡಿಸೋದ್ರಿಂದ ತಡೆಗಟ್ಬೋದು ಅನ್ನೋದು ಮುಖ್ಯ. ಸೊ ಸಾಮಾನ್ಯವಾಗಿ ನಾವು ಈ ಯುವಕರಲ್ಲಿ ನೋಡ್ತೀವಿ ಇದು ಏನು ಕನ್ಸಂಪ್ಷನ್ ಏನಿದೆ ಇದೆಲ್ಲ ಡ್ರಗ್ಸು, ಅಥವಾ ಸ್ಕೂಲಿಗೆ ಹೋಗಿರ್ಬೋದು, ಸ್ಕೂಲಲ್ಲಿ ಹೈಸ್ಕೂಲ್ ಲೆವೆಲಲ್ಲಿ ಇರ್ಬೋದು, ಕಾಲೇಜ್ ಲೆವೆಲಲ್ಲಿ ಇರ್ಬೋದು. ಇತ್ತೀಚಿನ ಮಕ್ಕಳಿಗೆ ಅದೊಂದು ಸಾಮಾನ್ಯವಾಗಿ ನೋಡ್ತೀವಿ. ಲಕ್ಷಣಗಳು ಏನು ಮುಖ್ಯವಾಗಿ ಕಂಡುಹಿಡಿಬೇಕಂತ ಹೇಳಿದ್ರೆ, ಪೋಷಕರಾಗಿ ಏನು ಅಬ್ನಾರ್ಮಲ್ ಬಿಹೇವಿಯರ್ ಇರುತ್ತೆ ಮಕ್ಕಳಲ್ಲಿ, ಅದನ್ನು ಗುರುತಿಸೋ ಕೆಲಸ ಪೋಷಕರು ಮಾಡಿದರೆ ನಾವು ಆದಷ್ಟು ತಡೆಗಟ್ಬೋದು. ಸೊ ಇವೆಲ್ಲ ಕಾಂಪ್ಲಿಕೇಶನ್ಸ್ ಏನೇನಿರುತ್ತೆ ಈ ಡ್ರಗ್ಸ್ ಮೂಲಕ ನಾವು ಭಾಳ ತಡೆಗಟ್ಬೋದು. ಎಸ್ ಮಮತಾ ಮೇಡಮ್, ಈ ಡ್ರಗ್ಸ್ ಅಥವಾ ಮಾದಕ ವಸ್ತು ಅನ್ನೋದು ಯುವಕರನ್ನು ಹೇಗೆ ಆಕರ್ಷಿಸುತ್ತದೆ? ಇದು ಯಾವಾಗಲೂ ಅಷ್ಟೇ, ಯಾವುದೇ ಒಂದು ಸಮಸ್ಯೆ ಇದೆ ಅಂತಂತಂದರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಇಸ್ ದ ರೀಸನ್. ಇಲ್ಲಿ ಈ ಯುವಕರಲ್ಲಿ ಎಸ್ಪೆಷಲಿ 15 ವರ್ಷದಿಂದ 35 ವರ್ಷದ ರೇಂಜ್ನಲ್ಲಿ ಈ ಡ್ರಗ್ ಕನ್ಸ್ಯೂಮರ್ಸ್ ಆಗಿದ್ದಾರೆ. ಏನಕ್ಕೆ? ಅಲ್ಲೊಂದು ಇದು ಬರೀ ಒಂದು ದೈಹಿಕದ ಆಗಿರೋದು, ಕ್ಯೂರಿಯಾಸಿಟಿ ಆಗಿರೋದು ಅಥವಾ ಹ್ಯಾಬಿಟ್ ಆಗಿರೋದಲ್ಲ. ನಮ್ಮ ಮಾನವನ ಒಂದು ಸೈಕಾಲಜಿ ಪ್ರಕಾರ ನೋಡಿದರೆ ನಮ್ಗೆ ಏನು ಇಷ್ಟ ಆಗುತ್ತೋ ನಾವು ಅದನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಯಾವುದೇ ಒಂದು ಕ್ಯೂರಿಯಾಸಿಟಿಗೆ ಉಪಯೋಗಿಸಿರುವಂಥ ವಸ್ತು ಬರ್ತಾ ಅಡಿಕ್ಷನ್, ಅದು ಹ್ಯಾಬಿಟ್ ಆಗಿ ಆಮೇಲೆ ಅಡಿಕ್ಷನ್ ಆಗುತ್ತೆ. ಈ ರೀತಿ ಅಡಿಕ್ಷನ್ ಯಾಕೆ ಆಕರ್ಷಿಸ್ತಾ ಇದೆ ಅಂದರೆ ಅವ್ರ ಜೀವನದಲ್ಲಿ ಏನು ಮಿಸ್ಸಿಂಗ್ ಇದೆ. ಕೌಟುಂಬಿಕ ವ್ಯವಸ್ಥೆ, ಕಾನೂನು ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ಯಾವುದ್ರ ಮೇಲೇನೂ ಪರಿಣಾಮ ಬೀಳ್ತಾ ಇಲ್ಲ. ಯಾವುದ್ರೊಳಗೂ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಕುಟುಂಬದಲ್ಲಿ ಒಂದು ಆಪ್ತತೆ ಅನ್ನೋದಿಲ್ಲ. ಪೋಷಕರಿಗೆ ತಂದೆ ತಾಯಿ ಜೊತೆಗೆ ಅಟ್ಯಾಚ್ಮೆಂಟ್ ಇಶ್ಯೂಸ್ ಏನಿದೆ ಅಲ್ಲಿ ಹೆಚ್ಚು ಕಾಣ್ತಾ ಇದೆ. ಹೆಚ್ಚು ಕಡಿಮೆ ಯಾವಾಗ ಯಾವ ಕುಟುಂಬದಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಲ್ಲ ಅಂಥ ಕಡೆ ಇದರದ್ದು ಯೂಸು ತುಂಬ ಜಾಸ್ತಿ ಆಗಿದೆ. ನೀವೇ ನೋಡ್ತಿರೋ ಹಂಗೆ ಹಾಸ್ಟೆಲ್ ವಿದ್ಯಾರ್ಥಿಗಳು ತಂದೆ ತಾಯಿಯಿಂದ ದೂರವಾಗಿರೋರು, ಅವರಲ್ಲಿ ಏನೋ ಒಂದು ಏಕಾಂಗಿತನ ಇರ್ಬೋದು, ಲೋನ್ಲಿನೆಸ್ ಇರ್ಬೋದು, ಅಥವಾ ಕೆಲವು ವರ್ಕ್ ರಿಲೇಟೆಡ್ ಸ್ಟ್ರೆಸ್ ಇರ್ಬೋದು. ಇವೆಲ್ಲ ರೀಸನ್ಸ್ ಏನು ಮಾಡುತ್ತೆ. ಆಮೇಲೆ ನಮ್ಮ ಬೆಂಗಳೂರಿನಲ್ಲಿ ಹೆಚ್ಚು ಕಮ್ಮಿ ಜಾಸ್ತಿ ಕಾಣ್ತಿರೋದು ಪಾರ್ಟಿ ಕಲ್ಚರ್. ಸೊ ಇವೆಲ್ಲ ಏನು ಮಾಡುತ್ತೆ, ಇವ್ರಿಗೊಂದು ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡುತ್ತೆ. ಎಲ್ಲರೂ ಒಟ್ಟಿಗೆ ಸೇರಿಕೊಂಡಾಗ ಹೊಸದಾಗಿರೋದನ್ನು ಟ್ರೈ ಮಾಡೋಣ ಅನ್ನೋ ಮನಸ್ಥಿತಿ ಜಾಸ್ತಿ. ಇರೋದು ಒಂದೇ ಜೀವನ, ಎಲ್ಲವನ್ನೂ ಅನುಭವಿಸ್ಬಿಡ್ಬೇಕು ಅನ್ನೋ ರೀತಿಯಿಂದಲಿ ಪಿಯರ್ ಪ್ರೆಷರ್ ಕೂಡ ಇದಕ್ಕೊಂದು ಕಾರಣ ಕೂಡ. ಯಾಕಂದರೆ ಫ್ರೆಂಡ್ ತಗೋತಾ ಇರ್ತಾನೆ, ಟ್ರೈ ಮಾಡೋ ಅಂತಾನೆ, ನನಗೆ ಬೇಡ ಅಂತಂದರೆ ನೀನು ಒಂದ್ಸಲ ನೋಡು
ಅಥವಾ ಅದೊಂಥರ ಮೈಲ್ಡ್ ಪ್ರೆಷರು. ಅಯ್ಯೋ ನಿನಗೆ ಹೆದರಿಕೆನಾ, ಅಪ್ಪನ ಹೆದರಿಕೆನಾ, ಅಮ್ಮನ ಹೆದರಿಕೆನಾ ಅಂತ ಈ ರೀತಿ ಅವರಿಗೆ ಉತ್ತೇಜನ ಕೊಟ್ಬಿಟ್ಟು ಪ್ರಯತ್ನ ಪಡೋಂಗೆ ಮಾಡ್ತಾರೆ. ಒಂದು ಸಲ ನೀವು ಅದನ್ನು ಇಷ್ಟಪಟ್ಟರೆ ಇಟ್ ವಿಲ್ ಹೈಜಾಕ್ ಯುವರ್ ಎಂಟೈರ್ ಡೋಪಮೈನ್ ಬ್ರೈನ್ ಸರ್ಕ್ಯೂಟ್. ಆಗೇನಾಗುತ್ತೆ, ಇದು ಒಂದು ಸರಿ ತೊಗೊಂಡ್ಮೇಲೆ ಇನ್ನೂ ಬೇಕು ಅನ್ನೋ ಕ್ರೇವಿಂಗ್ ಶುರುವಾಗುತ್ತೆ. ಮನಸ್ಸು ಹೇಳುತ್ತೆ ಬೇಡ ಅಂತ, ಬಟ್ ಬ್ರೈನ್ ಹೇಳುತ್ತೆ ನನಗಿನ್ನೂ ಬೇಕು ಅಂತ. ಆವಾಗ ಕಂಟ್ರೋಲ್ ತಪ್ಪುತ್ತೆ, ಅದು ಹ್ಯಾಬಿಟ್ ಆಗುತ್ತೆ. ದಿಸ್ ವಿಲ್ ಆಲ್ಸೋ ಲೀಡ್ ಟು ಅ ಲಾಟ್ ಆಫ್ ಕ್ರೈಮ್ಸ್. ಇಟ್ ವಿಲ್ ಆಲ್ಸೋ ಲೀಡ್ ಟು ಅ ಲಾಟ್ ಆಫ್ ಲ್ಯಾಕ್ ಆಫ್ ಪ್ರೊಡಕ್ಟಿವಿಟಿ. ಆರೋಗ್ಯ ಹಾಳಾಗೋದು. ಇದರದ್ದು ಸೈಡ್ ಎಫೆಕ್ಟ್ಸ್ ಮಲ್ಟಿಪಲ್. ಡಾಕ್ಟರಾಗಿ ಅವ್ರು ಎಕ್ಸ್ಪ್ಲೈನ್ ಮಾಡ್ಬೋದು ಇದರ ದೈಹಿಕವಾಗಿ ಏನು ಪರಿಣಾಮ ಬೀಳುತ್ತೆ ಅಂತ, ಬಟ್ ಸೈಕಾಲಜಿಸ್ಟ್ ಆಗಿ ನಮ್ಮ ಸಮಾಜದ ಮೇಲೆ ಇದ್ರ ಪರಿಣಾಮ ಏನು ಬೀಳ್ತಾ ಇದೆ ಅಂತ ಒಂದು ಕ್ಲಿಯರ್ ಆಗಿ ನಾವು ನೋಡ್ಬೋದು ಇದನ್ನು. ಶರತ್ ಸರ್, ಈ ಡ್ರಗ್ಸ್ ಪೆಡ್ಲರ್ಗಳಿಗೆ ಆಗಿರ್ಬೋದು ಅಥವಾ ಅನೈತಿಕ ಚಟುವಟಿಕೆಗಳಿಗೆ ಬೆಂಗಳೂರು ಸೇಫ್ ಆಗ್ತಾ ಇದೆ. ಒಂಥರ ಬೆಂಗಳೂರು ಅಂದರೆ ಒಂಥರ ಹಾಟ್ಸ್ಪಾಟ್ ಇಂಥ ಅನೈತಿಕ ಚಟುವಟಿಕೆಗಳಿಗೆ ಅನ್ನೋದು ಈ ರೀತಿಯ ಘಟನೆಗಳನ್ನು ನೋಡಿದಾಗ ರಾಜಾರೋಷವಾಗಿ ಬೆಂಗಳೂರಿಗೆ ಈ ರೀತಿಯ ಸಪ್ಲೈ ಆಗತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲು. ಯಾಕೆಂದ್ರೆ ಇದು ನೋಡಿ, ತುಂಬಾ ಪ್ಲೇಸಸ್ ಅಲ್ಲಿ ಎಂಟ್ರಿ ಆಗಿಲ್ಲ. ಇದು ಏನು ಝೈಲಾಜಿನ್ ಅಂತ ಹೇಳ್ತೇವೆ ಅಥವಾ ಜಾಂಬಿ ಡ್ರಗ್ ಅಂತ ಏನ್ ಹೇಳ್ತಿದ್ರಿ, ತುಂಬಾ ಪ್ಲೇಸ್ ಅಲ್ಲಿ ಎಂಟ್ರಿ ಆಗಿಲ್ಲ. ಇದು ಚಂಡೀಗಢಲ್ಲಿ ಫಸ್ಟ್ ಒಂದು ಎಲ್ಲೋ ಕಾಣಿಸ್ಕೊಂಡು ಅವ್ರನ್ನ ಪರೀಕ್ಷೆ ಮಾಡಿದಾಗ ಅಥವಾ ಅವ್ರನ್ನ ಪರೀಕ್ಷೆಗೆ ಒಳಗೊಂಡಿಸಿದಾಗ ಈ ರೀತಿಯಾದಂತಹ ಝೈಲಾಜಿನ್ ಕನ್ಸಂಪ್ಷನ್ ಆಗಿರ್ಬೋದು ಅಂತ ಒಂದು ವರದಿ ಬಂತು. ಸೊ ಎಲ್ಲಿ ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಇರುತ್ತೆ, ಎಲ್ಲಿ ಮಾನಿಟರಿಂಗ್ ಅಷ್ಟೊಂದು ಪಾಪ್ಯುಲೇಷನ್ ಮಾಡ್ಲಿಕ್ಕೆ ಆಗಲ್ಲ, ಅಂತಹ ಒಂದು ಪ್ಲೇಸಸ್ ಗಳಲ್ಲಿ, ಅಂತಹ ಒಂದು ಸರೌಂಡಿಂಗ್ಸ್ ಗಳಲ್ಲಿ, ಏರಿಯಾಸ್ ಗಳಲ್ಲಿ, ಸಿಟೀಸ್ ಗಳಲ್ಲಿ ಈ ರೀತಿಯಾದಂತಹ ಪೆಡ್ಲಿಂಗ್ ಅಥವಾ ಏನು ಡ್ರಗ್ ಪೆಡ್ಲರ್ಸ್ ಇರ್ತಾರೆ ಅವರು ಯೂಶುವಲಿ, ಅಂಡ್ ಅವಾಗ ಮೇಡಮ್ ಹೇಳ್ತಿರೋಂಗೆ, ಸರ್ ಹೇಳ್ತಿರೋಂಗೆ, ಕಾಲೇಜ್ ಆವರಣಗಳಲ್ಲಿ ಅವರು ಯೂಶುವಲಿ ಇದನ್ನ ಸರ್ಕ್ಯುಲೇಟ್ ಮಾಡೋದು ಅಥವಾ ಸಪ್ಲೈ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಇದು ಹೆಂಗೆ ಸ್ಪ್ರೆಡ್ ಆಗ್ಲಿಕ್ಕೆ ಶುರು ಆಗುತ್ತೆ ಅಂತ ಹೇಳಿದ್ರೆ, ಅವರಿಗೆ ಇನಿಷಿಯಲ್ 1 ಸರಿ ಅಥವಾ 2 ಸರಿ ಕೊಡೋ ಕೆಲಸ ಮಾತ್ರ ಡ್ರಗ್ ಪೆಡ್ಲರ್ಸ್ಗೆ. ಆಮೇಲೆ ಅವ್ರು ಏನ್ ಮಾಡ್ಬೇಕಾಗಿಲ್ಲ, ಇವರೇ ಅವ್ರನ್ನ ಹುಡ್ಕೊಂಡು ಹೋಗ್ಬೇಕಾಗುತ್ತೆ. ಎಸ್ಪೆಷಲಿ ಇವಾಗ ಎಲ್ಲಿವರೆಗೂ ಇದ್ವಿ ಅಂತ ಹೇಳಿದ್ರೆ, ಓಪಿಯೋಯಿಡ್ ವರ್ಗೂ ಎಲ್ಲಿವರೆಗೂ ಇದ್ವಿ, ಡ್ರಗ್ಸ್ ಅಂತ ಏನ್ ಹೇಳ್ತೇವೆ, ಈ ಹೆರೋಯಿನ್ ಅದು ಇದೆಲ್ಲ ಅಲ್ಲಿವರೆಗೂ ಇದ್ದಿದ್ವಿ. ಇವಾಗ ಜಾಂಬಿ ಡ್ರಗ್ ಅಥವಾ ಝೈಲಾಜಿನ್ ಅಂತ ಏನ್ ಹೇಳ್ತಿದ್ದೆ ನಾನು, ಅಲ್ಲಿವರೆಗೂ ಬರ್ತಾ ಇದೆ ಅಂತ ಹೇಳಿದ್ರೆ, ಇದು ಆಕ್ಚುಲಿ ಒಂದು ಈ ಹಾರ್ಸಸ್ಗೆ ಅಥವಾ ಕೆಟಲಿಗೆ ಯೂಸ್ ಮಾಡುವಂತ ಒಂದು ಟ್ರ್ಯಾಂಕ್ವಿಲೈಸರ್. ಇವಾಗ ನಾವು ಓಲ್ಡ್ ಈ ಡೈನೋಸಾರ್ ಮೂವೀಸ್ ಅಲ್ಲಿ ನೋಡಿರುವಾಗ ಒಂದು ಇಂಜೆಕ್ಷನ್ ಹಾಕ್ತಾರೆ ಡೈನೋಸಾರಿಗೆ, ಅದು ಮೂರ್ಛೆ ಹೋಗಿ ಬಿದ್ಬಿಡುತ್ತೆ ಅಥವಾ ನಿದ್ರೆಯಲ್ಲಿ ಹೋಗುತ್ತೆ, ಗಾಢವಾದ ನಿದ್ರೆಯಲ್ಲಿ. ಸೊ ಆ ಟೈಪ್ ಕೆಮಿಕಲ್ಸ್ ಅಥವಾ ಆ ಟೈಪ್ ಒಂದು ಸೆಡೇಟಿವ್ ಟ್ರ್ಯಾಂಕ್ವಿಲೈಸರ್ ಆಗಿ ಯೂಸ್ ಮಾಡುವಂತಹ ಒಂದು ಪದಾರ್ಥ ಈ ಜಾಂಬಿ ಡ್ರಗ್. ಇದು ಹ್ಯೂಮನ್ಸ್ ಅಲ್ಲಿ ಟೆಸ್ಟಿಂಗು ಆಗಿಲ್ಲ ಅಂಡ್ ಯೂಸು ಮಾಡುವಂಗಿಲ್ಲ, ಪರ್ಮಿಷನ್ ಇಲ್ಲ ಇದು. ಸೊ ನೀವು ಹೇಳಿರುವಂಗೆ ಇಲ್ಲೀಗಲ್ ಆಗಿ ಅವರು ಅದನ್ನ ತಗೊಂಡ್ಬಂದು ಹ್ಯೂಮನ್ಸಿಗೆ ಕೊಟ್ಟರು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಈ ರೀತಿಯಾದಂತಹ ಮೋಷನ್ಲೆಸ್ ಏನು ಬಿಹೇವಿಯರ್ ಇರುತ್ತೆ, ಸುಮ್ಮನೆ ನಿಂತ್ಕೊಳ್ಳುವ ಹಾಗೆ ಅಥವಾ ಯೋಚನೆ ಮಾಡ್ಲಿಕ್ಕೆ ಆಗಲ್ಲ, ಮುಂದೆ ಹೋಗ್ಲಿಕ್ಕಾಗಲ್ಲ, ಹಿಂದೆ ಹೋಗ್ಲಿಕ್ಕಾಗಲ್ಲ, ಆ ರೀತಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಇದನ್ನ ಅಡಿಕ್ಷನ್ ಆಗೋಯ್ತು ಇದರ ಬಗ್ಗೆ ಅವರಿಗೆ ಅಂತ ಹೇಳಿದ್ರೆ ಏನಾಗುತ್ತೆ ಮುಂದೆ, ಇದನ್ನ ಹೆಂಗೆ ವಾಪಸ್ ವಿಡ್ರಾ ಮಾಡ್ಕೊಂಡ್ ಬರೋದು, ಹೇಗೆ ಇದನ್ನ ರಿಹ್ಯಾಬಿಲಿಟೇಷನ್ ಮಾಡೋದು, ಯಾವುದೂ ಕೂಡ ಪ್ರೂವನ್ ಇಲ್ಲ. ಯಾಕಂದ್ರೆ ಇದನ್ನ ಹ್ಯೂಮನ್ಸ್ ಮೇಲೆ ಪರೀಕ್ಷೆ ಅಥವಾ ಹ್ಯೂಮನ್ಸಿಗೆ ಫಿಟ್ ಅಲ್ವೇ ಅಲ್ಲ ಇದು ತಗೊಳ್ಬೇಕು. ಸೊ ಅದು ಆದ್ರೂ ಕೂಡ ಇದನ್ನ ತಗೊಂಡ್ಬಂದಿದ್ದಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಎಲ್ಲೋ ಒಂದ್ ಕಡೆ ಅನ್ಸೇಫ್ಟಿ ಅಂತ ಅನ್ಸುತ್ತೆ. ಎಸ್ಪೆಷಲಿ ನಮ್ಮ ಬೆಂಗಳೂರಿನಲ್ಲಿ ಕಾಣಿಸ್ಕೊಂಡಿದೆ ಅಂತ ಹೇಳಿದ್ರೆ ಸ್ವಲ್ಪ ನಾವು ಜಾಗರೂಕರಾಗಬೇಕು. ಇಲ್ಲ ಅಂತ ಹೇಳಿದ್ರೆ ಅವರು ಟಾರ್ಗೆಟ್ ಮಾಡುವಂತದ್ದು ಯೂಶುವಲಿ ಕಾಲೇಜ್ ಸ್ಟೂಡೆಂಟ್ಸ್ ಅಥವಾ ಕಾಲೇಜ್ ಗೋವರ್ಸ್ಗೆ. ಅಲ್ಲಿ ಟಾರ್ಗೆಟ್ ಆಯ್ತು ಅಂತ ಹೇಳಿದ್ರೆ ಅವರ ತುಂಬಾ ಮುಂದಿನ ಜೀವನ ಏನಿರುತ್ತೆ, ಇನ್ನೂ ಎಷ್ಟೋ ವರ್ಷ ಅವರು ಬಾಳಿ ಬದುಕಬೇಕಿರುತ್ತೆ, ಅದೆಲ್ಲ ಕೂಡ ವ್ಯರ್ಥವಾಗುವಂತ ಸಾಧ್ಯತೆಗಳಿರುತ್ತೆ ಅಂತ ನನ್ನ ಅನಿಸಿಕೆ. ಎಸ್ ಇರ್ಫಾನ್ ಸರ್, ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ, ಅಂದರೆ ಆತ ನಿಂತಲ್ಲೇ ನಿಂತಿದ್ದ ಸ್ಟಕ್ ಆಗಿಬಿಟ್ಟಿದ್ದಾನೆ. ಹೌದು ಹೌದು. ಅಂದರೆ ಈ ಸೈಡ್ ಎಫೆಕ್ಟ್ ಏನೆಲ್ಲ ಆಗುತ್ತೆ, ಮೆದುಳಿಗೆ ಏನಾದರೂ ಸಮಸ್ಯೆ ಆಗುತ್ತಾ? ಸಾಮಾನ್ಯವಾಗಿ ಮೆದುಳಿಗೆ ಏನಾಗುತ್ತೆ, ಇದು ಈ ಸೆಡೇಷನ್ ಅನ್ನೋದು ಏನಂತ ಹೇಳ್ತೀವಿ, ಇದು ಸೆಡೇಷನನ್ನು ಭಾಳ ಇದು ಮಾಡುತ್ತೆ, ಕಡಿಮೆ ಮಾಡುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಮಾನಸಿಕ ಸಮತೋಲನ, ಅದ್ರ ಜೊತೆಗೆ ಏನೇನು ದೈಹಿಕ ಕಾರಣಗಳು ಏನೇನು ಬರ್ತವೆ, ಈಗ ಝೈಲಾಜಿನ್ ಹೇಳಿರೋದ್ರಿಂದ ಸೊ ಸೆಡೇಷನ್, ಇಟ್ ರೆಡ್ಯೂಸಸ್ ಸೆಡೇಷನ್ ಅಂತ ಒಂದಿದೆ, ಮಸಲ್ ರಿಲ್ಯಾಕ್ಸೇಷನ್ ಆಗುತ್ತೆ ಅಂತ ಒಂದಿದೆ. ಅದ್ರ ಜೊತೆಗೆ ಏನು ಸ್ಕಿನ್ ಕ್ಯಾನ್ ರಾಟ್, ಅಂದರೆ ಕೆಲವೊಮ್ಮೆ ಆಂಪುಟೇಷನ್ ಸ್ಥಿತಿಯಲ್ಲೂ ಈ ಡ್ರಗ್ಗಿಂದ ಆಗೋದು ಚಾನ್ಸಸ್ ಅಂತ ಹೇಳಿ ಇದು ಕಂಡು ಬಂದಿದೆ. ಇದ್ರ ಜೊತೆಗೆ ಏನು ಬೇರೆ ಮಾದಕ ವಸ್ತುಗಳು ಏನೇನಿದೆ, ಸಾಮಾನ್ಯವಾಗಿ ಸಿಸ್ಟಮ್ ವೈಸ್ ಹೋದರೆ ಕಾರ್ಡಿಯಕ್ ಇರ್ಬೋದು, ಹಾರ್ಟಿಂದ ಏನಿದೆ, ರಕ್ತದೊತ್ತಡ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ಸು, ಆಲ್ರೆಡಿ ಸ್ವಲ್ಪ ಕಾರ್ಡಿಯಕ್ ಏನಾರೆ ಆಲ್ರೆಡಿ ಎಲಿಮೆಂಟ್ ಇದ್ದರೆ ಸಾಮಾನ್ಯವಾಗಿ ಏನಾಗುತ್ತೆ, ಹಾರ್ಟ್ ಫೇಲ್ ಆಗೋದು ಚಾನ್ಸಸ್ಸು, ಸಡನ್ನಾಗಿ ಹಾರ್ಟ್ ಫೇಲ್ ಆಗೋದು ಚಾನ್ಸಸ್ಸು ಇರುತ್ತೆ.
ಅದ್ರ ಜೊತೆಗೆ ನೀವು ಕೇಳಿರ್ಬೋದು ಈ ಲಿವರ್ ಡ್ಯಾಮೇಜ್ ಆಗಿರ್ಬೋದು ಅಥವಾ ಕಿಡ್ನಿ ಏನು ರಾಸಾಯನಿಕ ಏನು ಬ್ಯಾಡ್ ಪ್ರಾಡಕ್ಟ್ಸ್ ಏನಿದೆ ಕಿಡ್ನಿ ಮೂಲಕನೇ ವಿಸರ್ಜನೆ ಆಗಬೇಕು. ಸೊ ಅಲ್ಲಿ ಏನಾಗುತ್ತೆ, ಈ ರಾಸಾಯನಿಕ ಏನಾಗುತ್ತೆ ಶೇಖರಣೆ ಆಗಿ ಕಿಡ್ನಿ ಫೇಲ್ ಆಗೋದು, ಲಿವರ್ ಪ್ರೋಗ್ರೆಸಿವ್ ಆಗಿ ಫೇಲ್ ಆಗೋದು. ಸೊ ಹಾರ್ಟ್ ಇನ್ ದಿ ಎಫೆಕ್ಟ್, ಮೇಜರ್ ಆರ್ಗನ್ಸ್ ವಿಲ್ ಗೆಟ್ ಎಫೆಕ್ಟೆಡ್ ಬೇಸಿಕ್ಲಿ. ಸೊ ಒಂದು ಸಲ ಇದ್ರ ಮೇಲೆ ಡಿಪೆಂಡೆನ್ಸಿ ಏನು ಬರುತ್ತೆ ಅದ್ರ ಹಂಗೆ ನೋಡ್ಕೊಂಡ್ರೆ ಕಾಂಪ್ಲಿಕೇಶನ್ಸ್ ಆರ್ ಮಲ್ಟಿಫೋಲ್ಡ್ ಆಸ್ ಫಾರ್ ಆಸ್ ದ ಡ್ರಗ್ಸ್ ಆರ್ ಕನ್ಸರ್ನ್. ಈಗ ನೆಕ್ಸ್ಟ್ ಏನು ಅದಕ್ಕೆ ಹೇಗೆ ತಡೆಗಟ್ಟಬಹುದು ಅನ್ನೋದು ಹಂತದಲ್ಲಿ ಪ್ರಯತ್ನ, ಲೈಕ್ ಸೈಕಾಲಜಿಸ್ಟ್ ಹೇಳ್ದಂಗೆ ಯಾವ ಥರ ನಾವು ಐಡೆಂಟಿಫೈ ಮಾಡ್ಬೋದು, ಎಸ್ಪೆಷಲಿ ಯುವಕರಲ್ಲಿ. ಸೊ ಏನು ಕುತೂಹಲ ಕೆರಳಿಸೋದು ಏನು ನಾವು ತಗಂದ್ರೆ ಭಾಳ ಚೆನ್ನಾಗಿ ಏನು ಯೂಫೋರಿಕ್ ಎಫೆಕ್ಟ್ ಇರ್ಬೋದು. ಸರಿ, ಡ್ರಗ್ಸ್ನ ತೆಗೆದುಕೊಂಡಾದ ನಂತರ ಏನು ಸಿಂಪ್ಟಮ್ಸ್ ಕಂಡು ಬರುತ್ತೆ ಸ್ಟಾರ್ಟಿಂಗಲ್ಲಿ ದಟ್ಸ್ ಅ ಪ್ಲೆಜರ್ ಆಫ್ ವೆಲ್ ಬೀಯಿಂಗ್. ಇನ್ನೊಂದು ಏನು ಒತ್ತಡ ಅಂತ ಏನು ಅನಿಸುತ್ತೆ, ಸೊ ಅದು ಏನು ನನಗೆ ಅನಿಸ್ತಾ ಇಲ್ಲ, ನಾನು ಯಾವುದೋ ಒಂದು ಲೋಕದಲ್ಲಿ ಬೇರೆ ಲೋಕದಲ್ಲಿದ್ದೀನಿ, ಒಂಥರ ಪ್ರೆಷರ್ ಲೆಸ್ ಫೀಲ್ ಅಂತ ಅನಿಸುತ್ತೆ. ಬರ್ತಾ ಏನು ಎಫೆಕ್ಟ್ ಅದರದ್ದು ಪರಿಣಾಮಗಳು ಆವಾಗ ಏನಾಗುತ್ತೆ, ಆವಾಗ ಪ್ರಾರಂಭ ಆಗುತ್ತೆ. ಅದು ಏನು ಪ್ರಾಬ್ಲಮ್ ಅನ್ನೋದು ಅದು ಭಾಳ ವಿನಾಶಕಾರಿ ಅಂತ ಹೇಳ್ಬೋದು. ಲೈಕ್ ಹ್ಯಾವಿಂಗ್ ಮೆಂಟಲ್ ಕನ್ಫ್ಯೂಷನ್ಸ್, ಈ ಹಾರ್ಟ್ ರಿಲೇಟೆಡ್ ಇಶ್ಯೂಸು. ಸೊ ಬರ್ತಾ ಅದ್ರ ಜೊತೆಗೆ ಸಾಮಾನ್ಯವಾಗಿ ಇದು ಜಾಸ್ತಿ ಆಗುತ್ತೆ. ಎಸ್, ಮಮತಾ ಮೇಡಮ್ ಅವರೇ, ಈಗ ಹೆಚ್ಚಾಗಿ ಯುವಕರು ಯಾಕೆ ಈ ಡ್ರಗ್ಸ್ ಜಾಲಕ್ಕೆ ಬಲಿಯಾಗ್ತಾರೆ? ಅವರ ಮನಸ್ಥಿತಿ ಹೇಗಿರುತ್ತೆ? ಎಂಥ ಮನಸ್ಥಿತಿಯವರು ಈ ಡ್ರಗ್ಸ್ ಜಾಲಕ್ಕೆ ಒಳಗಾಗ್ತಾರೆ ಅಂತ? ಖಿನ್ನತೆ ಇರುವಂಥವ್ರು, ಆಮೇಲೆ ಜೀವನದಿಂದ ಏನಾದರೂ ಸಮಸ್ಯೆಗಳು ಬಂದರೆ ಅದನ್ನು ತಪ್ಪಿಸ್ಕೊಳ್ಬೇಕು ಅಂತ ಬಯಸೋರು ಇಂಥದಕ್ಕೆ ಬಲಿಯಾಗ್ತಾರೆ. ಯಾಕಂದರೆ ಎಷ್ಟು ಹೊತ್ತು ಡ್ರಗ್ ತೊಗೊಂಡಿರ್ತಾರೋ ಅವ್ರ ಜೀವನದಲ್ಲಿ ಏನೇನು ನೆಗೆಟಿವಿಟಿ ಇದೆಯೋ, ರಿಲೇಷನ್ಶಿಪ್ ಇಶ್ಯೂ ಇರ್ಬೋದು, ತಂದೆ ತಾಯಿ ಜೊತೆ ಕ್ರೈಸಿಸ್ ಇರ್ಬೋದು, ಎಕ್ಸಾಮ್ ಪ್ರೆಷರ್ ಇರ್ಬೋದು, ವರ್ಕ್ ಪ್ರೆಷರ್ ಇರ್ಬೋದು, ಅದೆಲ್ಲ ಆ ಮಿನಿಟಲ್ಲಿ ಅವರಿಗೆ ಕಾಣಿಸ್ಕೊಳ್ಳೋದಿಲ್ಲ. ಯಾವುದೋ ಒಂದು ಭ್ರಮೆಯಲ್ಲಿ ಇರೋ ರೀತಿ ಇರುತ್ತೆ, ಸ್ವರ್ಗಲೋಕದಲ್ಲಿ ಇದ್ದೀರಿ ಅನ್ನೋ ರೀತಿಯ ಫೀಲಿಂಗ್ ಇರುತ್ತೆ. ಸೊ ನ್ಯಾಚುರಲಿ ಅನಿಸುತ್ತೆ ಜೀವನದಿಂದ ಒಂದು ಎಸ್ಕೇಪ್ ಬಟನ್ ಹೊರಗೋದು. ರಿಯಲ್ ಲೈಫ್ ಕ್ರೈಸಿಸಲ್ಲಿ ಏನು ಕಾಣುತ್ತೆ, ಅಯ್ಯೋ ನಾನು ಇದು ತಪ್ಪು ಮಾಡ್ತಾಯಿದ್ದೀನಿ, ಇದು ಸರಿ ಮಾಡ್ತಾಯಿದ್ದೀನಿ, ಆ ಜಾಗೃತಿ ಸ್ಟೇಟಲ್ಲೇ ಅವ್ರು ಇರೋಲ್ಲ, ಯೋಚನೆ ಮಾಡೋ ಸ್ಟೇಟಲ್ಲೇ ಅವ್ರು ಇರೋದಿಲ್ಲ, ಥಿಂಕಿಂಗ್ ಬ್ರೈನ್ ಕೆಲಸನೇ ಮಾಡ್ತಿರಲ್ಲ. ಅವ್ರು ಒಂದು ಎಸ್ಕೇಪ್ ಬಟನ್ ಹೊತ್ಬಿಟ್ಟು ಬೇರೆಯೇ ದೇಶಕ್ಕೆ ಹೋಗಿ ಬೇರೆಯೇ ಜಾಗದಲ್ಲಿದ್ದು ಅವರು ಇಮ್ಯಾಜಿನೇಷನಲ್ಲಿ ಏನೇನೋ ಆಗ್ತಾ ಇರುತ್ತೆ. ತುಂಬ ಹಿಂದೆ ನಮಗೊಂದು ಪಿಕ್ಚರ್ ಬಂದಿತ್ತು, ಲೂಸಿಯಾ ಅಂತ, ನಿಮಗೆ ನೆನಪಿದೆಯಾ? ಆ ಪಿಕ್ಚರ್ ನಾವು ನೋಡಿದಾಗ ಕೊನೆಗೆ ಇದುವರೆಗೂ ಕನ್ಕ್ಲೂಷನ್ ಎಷ್ಟೋ ಜನಕ್ಕೆ ಅರ್ಥನೇ ಆಗಲಿಲ್ಲ. ಹೀರೋ ಕರೆಕ್ಟ್ ಇದ್ದಾನೋ ಅಥವಾ ಆ ಕಡೆ ಸೈಡಲ್ಲಿ ಇದ್ದದ್ದು ಲೇಬರ್ ಕ್ಲಾಸಲ್ಲಿ ಕೆಲಸ ಮಾಡ್ತಿದ್ದ ಒಂದು ಜನ ಕರೆಕ್ಟ್ ಇದ್ನೋ ಏನೂ ಅರ್ಥ ಆಗಲಿಲ್ಲ ನಮಗೆ, ತುಂಬ ಸರಿ ಪ್ರಯತ್ನ ಪಟ್ರು. ಸೊ ಆ ಸ್ಟೇಟಿಗೆ ಇವ್ರು ಹೋಗ್ಬಿಡ್ತಾರೆ, ಇವ್ರದ್ದು ಓನ್ ವಿಜುವಲೈಸೇಷನ್ ಸೈಕಲ್. ಯಾಕೆ ಹಿಂಗೆ ಮಾಡ್ತಾರೆ ಅಂದರೆ ಅವರಿಗೆ ರಿಯಲ್ ಲೈಫಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇರ್ತದೆ, ಅದನ್ನು ಫೇಸ್ ಮಾಡೋಕ್ಕಾಗದಿರ್ದಿರ ಅಲ್ಲಿ ಹೋಗ್ತಾರೆ. ಸೊ ನಾವು ಯಾವಾಗಲೂ ಅಷ್ಟೇ, ಯಾವುದೇ ಸಮಸ್ಯೆ ಬಂದಾಗ ಇಟ್ಸ್ ಆಲ್ವೇಸ್ ಅಬೌಟ್ ದ ರೂಟ್ ಕಾಸ್, ಅದನ್ನು ಕಂಡುಹಿಡಿಯೋದು ತುಂಬ ಮುಖ್ಯ. ನಮ್ಮ ದೇಶ ಹೇಗಿದೆ ಭೌಗೋಳಿಕವಾಗಿ ಅಂದರೆ, ಈ ಕಡೆ ಪಕ್ಕದಿಂದ ಗೋಲ್ಡನ್ ಕ್ರೆಸೆಂಟ್ ಅಂತ ನಾವೇನಂತೀವಿ, ಹೆರಾಯಿನ್, ಓಪಿಯಾಟ್ಸ್ ಇವೆಲ್ಲ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಇರಾಕ್ ಮೂಲಕ ನಮ್ಮ ದೇಶಕ್ಕೆ ಬಂದು ಸೇರಿಕೊಳ್ಳುತ್ತೆ. ಇನ್ನೊಂದು ಕಡೆ ಥೈಲ್ಯಾಂಡು, ಮಯನ್ಮಾರ್ ಕಡೆಯಿಂದ ಸಿಂಥೆಟಿಕ್ ಡ್ರಗ್ಸ್ ಬಂದು ಸೇರಿಕೊಳ್ಳುತ್ತೆ ಗೋಲ್ಡನ್ ಟ್ರಯಾಂಗಲ್ ಮೂಲಕ. ಸೊ ನಾವು ಬರೀ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದೀವಿ, ಜೊತೆಗೆ ಟ್ರಾನ್ಸ್ಪೋರ್ಟರ್ಸ್ ಕೂಡ ನಾವೇ ಕೂಡ. ಅದಕ್ಕೆ ನಮ್ಮ ದೇಶದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಸಪ್ಲೈ ಕಮ್ಮಿ ಇಲ್ಲ. ಎಷ್ಟು ಡಿಮ್ಯಾಂಡ್ ಇರುತ್ತೋ ಅಷ್ಟು ಸಪ್ಲೈ ಜಾಸ್ತಿ ಆಗ್ತಾನೇ ಹೋಗುತ್ತೆ. ಸೊ ಅದಕ್ಕೆ ನಾವು ಸಪ್ಲೈನ ನಿಲ್ಲಿಸೋಕ್ಕೆ ನಾರ್ಕೋಟಿಕ್ಸ್ ಬ್ಯೂರೋನ ಹೋಗ್ಬೋದು, ಪೊಲೀಸ್ ಹೋಗ್ಬೋದು, ಕಸ್ಟಮ್ಸ್ ಹೋಗ್ಬೋದು, ಬಟ್ ಡಿಮ್ಯಾಂಡನ್ನು ಏನು ಮಾಡ್ತೀರಾ? ಅದು ಜಾಗೃತಿ ಮೂಲಕ ಮಾತ್ರ ಸಾಧ್ಯ. ಎಸ್, ಶರತ್ ಸರ್, ಈ ಡ್ರಗ್ಸ್ ಪೆಡ್ಲರ್ಗಳಿಗೆ ಈ ಯುವಕರು ಮತ್ತು ಕಾಲೇಜುಗಳು ಯಾಕೆ ಟಾರ್ಗೆಟ್ ಆಗ್ತಾ ಇವೆ ಅಂತ? ಇದು ತುಂಬಾ ಮುಖ್ಯವಾದಂಥ ಒಂದು ಏರಿಯಾ. ನಾವು ಇದನ್ನ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋ ಪ್ರಶ್ನೆ, ಯಾಕೆ ಕಾಲೇಜಸ್ಸು ಅಥವಾ ಹೈಸ್ಕೂಲ್ ಗೋವರ್ಸ್ ಅಲ್ಲಿ ಇವರು ಜಾಸ್ತಿ ಹೋಗ್ತಾರೆ ಅಂತ ಹೇಳಿದ್ರೆ, ಒಂದು ಈಸಿಲಿ ಆಕ್ಸೆಸಿಬಲ್, ಎಲ್ಲೂ ರೂಲ್ಸ್ ಇರಲ್ಲ. ಇವಾಗ ನೀವು ಯಾವುದೋ ಒಂದು ಕಂಪನಿಗೆ ಹೋದ್ರೆ ಅಥವಾ ಯಾವುದೋ ಒಂದು BPO ಹೋದ್ರೆ, ಯಾವುದೋ ಒಂದು ಸಾಫ್ಟ್ವೇರ್ ಕಂಪ್ನಿಗೆ ಹೋದ್ರೆ, ಎಲ್ಲೋ ಅಂತಲ್ಲೆಲ್ಲ ಹೋದ್ರೆ ಅಲ್ಲಿ ನಿಮಗೆ ಹಲವಾರು ಸೆಕ್ಯೂರಿಟಿ ಸಿಸ್ಟಮ್ಸ್ ಇರುತ್ತೆ, ಹೊರಗೆ ಅಲ್ಲಿ ಹೋಗ್ಬೇಕು, ಒಳಗೆ ಹೋಗ್ಬೇಕು ಅಂತ. ಇಲ್ಲಿ ಹಂಗಿರಲ್ಲ. ಸ್ವಲ್ಪ ಸ್ಕೂಲಿನ ಕ್ಯಾಂಪಸ್ ಇಂದ ಇವ್ರು ಆಚೆ ಬಂದ್ರು ಅಂತ ಹೇಳಿದ್ರೆ ಇವರು ಫ್ರೀ ಆಗಿಬಿಡ್ತಾರೆ, ಯಾರು ಸ್ಟೂಡೆಂಟ್ಸ್. ಅಲ್ಲಿ ಎಲ್ಲಾದ್ರೂ ಒಂದು ಕಡೆ ಒಂದು ಲಿಂಕ್ ಇವರಿಗೆ ಸಿಕ್ತು ಡ್ರಗ್ ಪೆಡ್ಲರ್ಸ್ಗೆ ಅಂತ ಹೇಳಿದ್ರೆ, ಅಲ್ಲಿಂದ ಇವರು ಕಂಪ್ಲೀಟ್ ಕಾಲೇಜನ್ನ ಇವರು ಆಕ್ಯುಪೈ ಮಾಡ್ಕೋಬಹುದು. ಕಂಪ್ಲೀಟ್ ಕಾಲೇಜಲ್ಲಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇಲ್ಲ, ಅದೆಲ್ಲ ಅವ್ರು ಡಿಸೈಡ್ ಮಾಡ್ತಾರೆ. ಆಮೇಲೆ ಡ್ರಗ್ ಪೆಡ್ಲರ್ಸ್
ಸೊ ಆ ಲೆವೆಲ್ಗೆ ಇವರು ಕಾಂಕರ್ ಮಾಡ್ಕೊಳ್ತಾರೆ ಕಂಪ್ಲೀಟ್ ಕಾಲೇಜನ್ನ. ಯಾಕೆಂದ್ರೆ ಆಕ್ಸೆಸಿಬಿಲಿಟಿ ತುಂಬಾ ಈಸಿ ಇರುತ್ತೆ, ನೋಡೋರು ಇರಲ್ಲ ಯಾರು, CCTVಗಳಿರುತ್ತೆ ಯಾರು ನೋಡಲ್ಲ, ಅಥವಾ ಯಾವುದೋ ಒಂದು ಇನ್ಸಿಡೆಂಟ್ ಬೆಳಕಿಗೆ ಬಂದ ಮೇಲೆನೆ ಇವ್ರು ಅದನ್ನ ನೋಡುವಂಥದ್ದು, ಮುಂಚೆನೆ ಪ್ರಿಕಾಷನರಿ ಆಗಿ ನೋಡಲ್ಲ. ಈಗ ಜನರಾಗಿ ಬಂದಿರುವಂತದ್ದು, ಇದೇನ್ ಕಂಪ್ಲೇಂಟ್ ಅಂತಲ್ಲ, ಇದು ಇರೋದೇ ಹಂಗೆ ಸಿಸ್ಟಮ್. ಸೊ ಅಲ್ಲಿ ಅವರಿಗೆ ಈಸಿಲಿ ಆಕ್ಸೆಸಿಬಲ್, ಇದು ಮೊದಲನೇದು ಪಾಯಿಂಟ್. ಎರಡನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಕಸ್ಟಮರ್ಸ್ ಬೇಕು ಅವ್ರಿಗೆ. ಲಾಂಗ್ ಟರ್ಮ್ ಕಸ್ಟಮರ್ಸ್ ಅವರಿಗೆ ಸ್ಕೂಲ್ ಕಾಲೇಜಸ್ ಅಲ್ಲಿ ಸಿಗುವಂತದ್ದು. ಯಾಕೆಂದ್ರೆ 15, 16, 17 ಟೀನೇಜರ್ಸ್ ಅವ್ರಿಗೆ ತಗೊಂಡ್ಬಿಟ್ರೆ ಅವ್ರಿಗೆ ಗೊತ್ತಿರುತ್ತೆ ಈ ಅಡಿಕ್ಷನ್ ಒಂದ್ಸರಿ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಅದರಿಂದ ಆಚೆ ಬರ್ಲಿಕ್ಕೆ ಆಗಲ್ಲ, ತುಂಬಾ ಕಷ್ಟ ಬರೋದು. ಡೆಫಿನೆಟ್ಲಿ ಬರ್ಸ್ಬೋದು, ಎಕ್ಸ್ಪರ್ಟ್ಸ್ ಇದರಿಂದ ರಿಹ್ಯಾಬ್ ಇಂದ ಎಲ್ಲ ಬರ್ಸ್ಬೋದು, ಆದ್ರೆ ತುಂಬಾ ಕಷ್ಟ. ಸೊ ಅದನ್ನ ಇವರು ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ಟು ಅದನ್ನ ಒಂದು ಲೂಪ್ ಹೋಲ್ ಟೈಪ್ ಇಟ್ಕೊಂಡ್ಬಿಟ್ಟು ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮುಂದೆ ಅಟ್ಲೀಸ್ಟ್ ಇವರು ಒಂದು ಬಿಸ್ನೆಸ್ 8 ವರ್ಷ 10 ವರ್ಷ 15 ವರ್ಷ, ಅಥವಾ ಇವ್ರ ಇಂಟೆನ್ಷನ್ ಏನಿದೆ, ಬರೀ ಬಿಸ್ನೆಸ್ ಇದೆಯಾ ಅಥವಾ ಅದ್ರ ಹಿಂದೆ ಬೇರೆ ಇನ್ನೊಂದೇನೋ ಗೋಲ್ ಇದೆಯಾ. ಮೇಡಮ್ ಹೇಳ್ತಿದ್ರು ಅವಾಗ ಗೋಲ್ಡನ್ ಇದು ಕ್ರೆಸೆಂಟ್ ಇದು ಪಾಲಿಸಿ ಅಥವಾ ರೂಲ್ ಹೇಳ್ತಿದ್ರು. ಸೊ ಅವರ ತಲೆಯಲ್ಲಿ ಯಾವ ರೀತಿಯಾದಂತಹ ಒಂದು ಐಡಿಯಾ ಓಡ್ತಾ ಇದೆ, ಯಾಕೆ ಇದನ್ನ ಇವರು ಅವ್ರ ಕಾಲೇಜಿಗೆ ಅದನ್ನ ಕೊಡ್ತಾ ಇದ್ದಾರೆ ಅಂತ ಹೇಳುವಂತಹ ಹಲವಾರು ಕಂಡೀಷನ್ಸ್ಗಳು ಯೂಶುವಲಿ ಕಾಲೇಜ್ ಹೋಗುವಂತಹ ಯುವಕರಿಗೆ ಅದನ್ನ ಕೊಟ್ರೆ ಯೂಶುವಲಿ ಫುಲ್ಫಿಲ್ ಆಗುತ್ತೆ. ಅವ್ರದ್ದು ಏನೇ ಇಂಟೆನ್ಷನ್ ಇರ್ಬೋದು, ಈ ಸಮಾಜದ ಯೂತ್ಸ್ ಅನ್ನ ಹಾಳು ಮಾಡಬೇಕು, ಅವ್ರು ಯಾವ್ದೋ ಕೆಲ್ಸಕ್ಕೆ ಬರಬಾರ್ದು, ನಾಳೆ ಅವರು ದೇಶಕ್ಕೆ ಯಾವ್ದೋ ಕೆಲ್ಸಕ್ಕೂ ಬರಬಾರ್ದು ಅಂತಾನೂ ಇರ್ಬೋದು, ಅಥವಾ ಅವರ ಬಿಸ್ನೆಸ್ ಅಂತ ಇರ್ಬೋದು. ಅವ್ರ ಬಿಸ್ನೆಸ್ ಚೆನ್ನಾಗಿ ನಡಿಬೇಕು ಅಂತ ಹೇಳಿದ್ರೆ ಇವರು 17-18 ವರ್ಷದವರು ನಾಳೆ 30-40 ವರ್ಷ ಆಗುವವರೆಗೂ ಇವರಿಗೆ ಅಡಿಕ್ಷನ್ ಇದ್ದೇ ಇರುತ್ತೆ. ಸೊ ಅವ್ರ ಬಿಸ್ನೆಸ್ ಕೂಡ ಚೆನ್ನಾಗಿ ನಡೆಯುತ್ತೆ. ಆಮೇಲೆ ಸೇಫ್ ಝೋನ್ ಇವ್ರಿಗೆ ಗೊತ್ತಾಗಲ್ಲ, ಯಾಕೆಂದ್ರೆ ಯೂಶುವಲಿ ಅಂತಹ ಒಂದು ಏಜ್ ನಲ್ಲಿ ಫಸ್ಟ್ ಪಾಯಿಂಟ್ ಅಲ್ಲಿ ಮಾತಾಡ್ತಿದ್ರು, ಪೇರೆಂಟ್ಸ್ ಜೊತೆ ಕಮ್ಯುನಿಕೇಶನ್ ಚೆನ್ನಾಗಿಲ್ಲ. ಯೂಶುವಲಿ ಟೀನೇಜರ್ಸ್ ಆದಾಗ ಪೇರೆಂಟ್ಸ್ ಜೊತೆ ಕಮ್ಯುನಿಕೇಶನ್ ಏನೋ ಸ್ವಲ್ಪ ಕೆಟ್ಟು ಹೋಗ್ಬಿಡುತ್ತೆ. ಆ ಕಡೆ ಪೇರೆಂಟ್ಸ್ ಏನೋ ಬಿಸಿ ಇರ್ತಾರೆ, ಈ ಕಡೆ ಇವ್ರೇನೋ ಬಿಸಿ ಇರ್ತಾರೆ, ಮಾತಾಡ್ಲಿಕ್ಕೆ ಆಗಲ್ಲ, ಶೇರ್ ಮಾಡ್ಕೊಳಿಕ್ ಆಗಲ್ಲ, ಫೀಲಿಂಗ್ಸ್ ಎಲ್ಲ ಒಳಗಡೆನೆ ಉಳ್ಕೊಳ್ಳುತ್ತೆ. ಸೊ ಏನೋ ಒಂದು ಡಿಪೆಂಡೆನ್ಸಿ ಬೇಕಾಗಿರುತ್ತೆ. ಆಮೇಲೆ ಅದನ್ನ ಸ್ಟಾರ್ಟ್ ಮಾಡಿದ್ಮೇಲೆನೂ ಕೂಡ ಅವ್ರು ಶೇರ್ ಮಾಡ್ಕೊಳಿಕ್ ಹೋಗಲ್ಲ, ಅವ್ರಿಗೆ ಗೊತ್ತಿರುತ್ತೆ ಇದೆಲ್ಲ ಪಾಯಿಂಟ್ಸ್. ಸೊ ಈಗ ಪೇರೆಂಟ್ಸ್ ಕಮ್ಯುನಿಕೇಶನ್ ಸರಿ ಇಲ್ಲ, ಒತ್ತಡ ಇದೆ ಅಂದಾಗ ಡ್ರಗ್ಸ್ ಯಾಕೆ ಬೇಕು ಅಂತ. ಸೊ ಏನಾಗುತ್ತೆ ಹೇಮೂರೇಂದ್ರ ಅಂತ ಹೇಳಿದ್ರೆ, ಇಲ್ಲಿ ಮುಂಚೆ ಒಂದು ಟೈಮ್ ಇತ್ತು, ಫ್ರೆಂಡ್ಸ್ ಅಂತ ಇರ್ತಿದ್ರು, ರಿಲೇಟಿವ್ಸ್ ಅಂತ ಇರ್ತಿದ್ರು, ಮನೆಯಲ್ಲೇ ಸಂಬಂಧಿಕರು ಬರ್ತಿದ್ರು, ಅಥವಾ ಟೀಚರ್ಸ್ ಅಂತ ಇರ್ತಿದ್ರು. ಇವಾಗೆಲ್ಲ ಇದರಿಂದ ಅವರವರ ಒಂದು ಲೋಕದಲ್ಲಿ ಅವರೇ ಬಿಸಿ ಇರ್ತಾರೆ. ಕೆಲಸ ಕಾಲೇಜ್ ಆಯ್ತು ಅಂತ ಹೇಳಿದ್ರೆ ನಮ್ಗೆ ಟೀಚರ್ಸ್ ಎಲ್ಲೋ ಒಂದ್ ಕಡೆ ಎಕ್ಸೆಪ್ಷನ್ಸ್ ಎಲ್ಲ ಕಡೆ ಸಿಗ್ತಾರೆ ಟೀಚರ್ಸ್, ಇಲ್ಲ ಅಂತಲ್ಲ, ಬಟ್ ಮೋಸ್ಟ್ ಆಫ್ ದೆಮ್ ಸಿಗಲ್ಲ. ಸ್ಟೂಡೆಂಟ್ಸ್ ಇದ್ದು ಕೂಡ ಟೀಚರ್ ರೇಷಿಯೋ ಮುಂಚೆ ಹಂಗೆ ಇರಲ್ಲ, ತುಂಬಾ ಸ್ಟೂಡೆಂಟ್ಸ್ ಜಾಸ್ತಿ ಇರ್ತಾರೆ. ಪರ್ಸನಲ್ ಆಗಿ ಕಮ್ಯುನಿಕೇಟ್ ಮಾಡೋದು ಅಥವಾ ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅವರು ಮೊಬೈಲ್ ಇತ್ತು ಇಷ್ಟು ದಿವಸ, ಈಗಲೂ ಇದೆ, ಮೊಬೈಲ್ ಅಡಿಕ್ಷನ್ ಇದೆ, ಡಿಜಿಟಲ್ ಅಡಿಕ್ಷನ್ ಈಗಲೂ ಇದೆ. ಬಟ್ ತುಂಬಾ ಜನರಿಗೆ ಇವಾಗ ಹೆಂಗಾಯ್ತು ಅಂತ ಹೇಳಿದ್ರೆ, ನೋಡಿ ಇವಾಗ ಮುಂಚೆ ಸೋಷಿಯಲ್ ಮೀಡಿಯಾ ನಾವು ನೋಡ್ತಾ ಹೋದ್ರೆ ಯಾವತ್ತೋ ಒಂದ್ ದಿವಸ ವರ್ಕೌಟ್ ಇತ್ತು, ಆಮೇಲೆ ಯೂಟ್ಯೂಬ್ ಇತ್ತು, ಇವಾಗ ಫೇಸ್ಬುಕ್ ಹೋಗಿ ಇನ್ಸ್ಟಾ ಇದೆ, ನಾಳೆ ಇನ್ನೊಂದು ಯಾವ್ದೋ ಬರುತ್ತೆ. ಹಿಂಗೆ ಬೇರೆ 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 ಬರ್ತಾ ಇರುವಾಗ ಅವರಿಗೆ ಕೆಲವೊಂದು ಹೊಸ ಎಕ್ಸ್ಪೆರಿಮೆಂಟೇಷನ್ಸ್ ಮಾಡೋದು, ಅದೇ 5 ಸ್ಟೇಜಸ್ ಬರುತ್ತೆ. ಫಸ್ಟ್ ಅವರು ಸುಮ್ಮನೆ ಸೋಷಿಯಲ್ ಲೈಫಿಗೆ ಅಥವಾ ಟ್ರೈ ಮಾಡೋಣ ಇನಿಷಿಯಲ್ ಫೇಸ್ ಅಲ್ಲಿ ಅಂತ ಡ್ರಗ್ಸ್ ಹೆಂಗೆ ಸಿಕ್ಕಾಕೊಳ್ತಾರೆ ಯುವಕರು ಅಂತ ಹೇಳಿದ್ರೆ 5 ಫೇಸಸ್ ಅಲ್ಲಿ ಫಸ್ಟ್ ಅವರು ಟ್ರೈ ಮಾಡೋ ಅಂತ ಹೋಗ್ಬಿಡ್ತಾರೆ. ಸೋಷಿಯಲ್ ಲೈಫ್ ಸುಮ್ಮನೆ ಯಾರೋ ತಗೋತಾ ಇದಾರೆ, ಏನೋ ನೋಡ್ತಾ ಇದಾರೆ, ಏನೋ ಇದೆ, ಒಂದ್ಸರಿ ಟ್ರೈ ಮಾಡೋಣ, ನಾನ್ ಬರ್ತೇನೆ ಆಚೆ, ನನ್ಗೆ ಗೊತ್ತಿದೆ, ಹೋಗ್ಬಿಡ್ತಾರೆ. ನೆಕ್ಸ್ಟ್ ಹೋಗ್ತಾ ಅದು ಮಿಸ್ಯೂಸ್ ಆಗ್ಲಿಕ್ಕೆ ಶುರು ಆಗುತ್ತೆ. ಫ್ರೆಂಡ್ಸೇ ಬಾರೋ ಇನ್ನೊಂದ್ಸರಿ ಹೋಗೋಣ, ಇನ್ನೊಂದ್ಸರಿ ತಗೊಳ್ಳೋಣ ಅಂತ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಅವರಿಗೆ ಡಿಪೆಂಡೆನ್ಸಿ ಶುರು ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಎಡಿಕ್ಷನ್ ಅಂತ ಹೇಳೋದು ಕೊನೆಯ ಹಂತ, ಲಾಸ್ಟ್ ಸ್ಟೇಜ್ ಅದು ಎಡಿಕ್ಷನ್ ಅಂತ ಹೇಳೋದು. ಅಲ್ಲಿವರೆಗೂ ಅವ್ರು ಬರ್ಬೇಕು ಅಂತ ಹೇಳಿದ್ರೆ ಇನ್ನೂ 4 ಸ್ಟೇಜಸ್ ಇರುತ್ತೆ. ಆ 4 ಸ್ಟೇಜ್ ಅಲ್ಲಿ ಅವ್ರನ್ನ ನಾವೇನಾದ್ರು ವಾಪಸ್ ತಗೊಂಡ್ಬಂದ್ವಿ ಅಂತ ಹೇಳಿದ್ರೆ ಈಸಿ ಆಗುತ್ತೆ. ಬಟ್ ಆ 4 ಸ್ಟೇಜ್ ಅಲ್ಲಿ ಅವರು ಕಮ್ಯುನಿಕೇಟ್ ಯಾರ ಜೊತೆನೂ ಮಾಡಲ್ಲ. 5ನೇ ಸ್ಟೇಜಿಗೆ ಹೋಗ್ಬಿಟ್ಟಿರ್ತಾರೆ. ಅಡಿಕ್ಷನ್ಗೆ ಹೋದ್ಮೇಲೆ ಕಮ್ಯುನಿಕೇಶನ್ ಮಾಡೋದೇ ಬೇಕಾಗಲ್ಲ, ಅವಾಗ ನೋಡಿರೋರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಈ ಎಲ್ಲ ಒಂದು ಲೂಪ್ ಹೋಲ್ಸ್ ಅಥವಾ ಇದನ್ನೆಲ್ಲ ಕೂಡ ಅವ್ರು ಸ್ಟಡಿ ಮಾಡ್ಕೊಂಡ್ಬಿಟ್ಟು ಇಲ್ಲಿಗೆ ಬಂದು ಈ ರೀತಿಯಾದಂತಹ ಕಾಲೇಜಸ್ ಆಗ್ಲಿ ಅಥವಾ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಹತ್ರ ಅಲ್ಲಿ ಎಲ್ಲ ಸೇಲ್ ಮಾಡೋದು ಅವ್ರು ಈಸಿ ಅಂತ ಅನ್ಕೊಂಡು ಯೂಶುವಲಿ ಸೇಲ್ ಮಾಡ್ತಾ ಇರ್ತಾರೆ. ಅಂಡ್ ಇದು ತುಂಬಾ ವರ್ಷಗಳಿಂದ ನಡೀತಾ ಇದೆ. ಕಾಲೇಜಸ್ ಹೊರಗಡೆ ನಿಂತ್ಕೊಂಡು ಸೇಲ್ ಮಾಡುವಂಥದ್ದು, ಕಾಲೇಜಸ್ ಹತ್ರ ಇರುವಂತಹ ಕೆಲವೊಂದು ಶಾಪ್ಸ್ ಗಳ ಜೊತೆ ಡೀಲ್ ಮಾಡ್ಕೊಂಡು ಅವರು ಅಲ್ಲಿ ಅದನ್ನ ಸೇಲ್ ಮಾಡಿಸುವಂಥದ್ದು, ಹಿಂಗೆ ತುಂಬಾ ವರ್ಷಗಳಿಂದ ನಡೀತಾ ಇದೆ. ಬಟ್ ಈಗ ಈ ಡ್ರಗ್ ಎಂಟ್ರಿ ಆಗಿರೋದು ಸ್ವಲ್ಪ ಅಲಾರಾಮಿಂಗ್. ಇದು ಹಳೇದು ಕೂಡ ತುಂಬಾ ಅಲಾರಾಮಿಂಗ್ ಇದೆ, ಇಲ್ಲ ಅಂತಲ್ಲ, ಇದು ಸ್ವಲ್ಪ ಜಾಸ್ತಿ ಅಲಾರಾಮಿಂಗ್ ಇದೆ. ಯಾಕೆಂದ್ರೆ ಸರ್ ಅವಾಗ ಹೇಳ್ತಿದ್ರು, ರೋಟನ್ ಸ್ಕಿನ್ ಅಥವಾ ಅಲ್ಸರೇಷನ್ಸ್ ಆಗೋದಾಗ್ಲಿ, ಅವರು ಮೋಷನ್ಲೆಸ್ ಆಗಿ ಸುಮ್ಮನೆ ಹೆಂಗೆ ನಿಂತ್ಕೊಳ್ತಾರೆ, ಮುಂದೆ ಹೋಗ್ದೇನೆ ಹಿಂದೆ ಹೋಗ್ದೇನೆ, ಹಂಗೆ ಅವರ್ಸ್ ಟುಗೆದರ್ ನಿಂತ್ಕೊಂಡ್ರು ಅಂತ ಹೇಳಿದ್ರೆ ಯಾವ ಲೆವೆಲ್ಗೆ ಅದು ಹೋಗುತ್ತೆ ಅಂತ ಹೇಳಿದ್ರೆ ನಾಳೆ ಆ ಕಂಪ್ಲೀಟ್ ಕಾಲೇನಿದೆ ಅದು ಎಲ್ಲ ನಿಶ್ಶಕ್ತಿಯಾಗಿ ಹೋಗ್ಬಿಡುತ್ತೆ.
ಆ ಫುಲ್ ಸೆಪ್ಸಿಸ್ ಸ್ಟೇಜಿಗೆ ಹೋಗಿ ಆಂಪ್ಯುಟೇಷನ್ ಮಾಡುವಂತ ಸ್ಟೇಜಸ್ ಬಂದ್ಬಿಡುತ್ತೆ. ಅಂದ್ರೆ ಅವ್ರು ಒಂದು 4-5 ಸರಿ ಈ ಡ್ರಗ್ ಅನ್ನ ಮಿಸ್ಯೂಸ್ ಮಾಡಿದ್ರು, ಅಬ್ಯೂಸ್ ಅಂದ್ರೆ ಅನ್ನೆಸರಿ ತಗೊಳ್ಳುವಂಥದ್ದು, ಸುಮ್ನೆ ಬೇಕಾಗಿರೋ ಚೆನ್ನಾಗಿ ಅನ್ಸುತ್ತೆ ಅಂತ ತಗೊಳ್ಳೋದು. ಸರ್ ಹೇಳ್ತಿದ್ರು ಅವಾಗ ಡ್ರಗ್ ಇದ್ದು ಸ್ಟೇಜಸ್ ಅಲ್ಲಿ ತಗೊಂಡ ತಕ್ಷಣ ಸೆನ್ಸ್ ಆಫ್ ವೆಲ್ ಬೀಯಿಂಗ್ ಎಲ್ಲ ಚೆನ್ನಾಗಿದೆ ಅನ್ಸುತ್ತೆ ಅವ್ರಿಗೆ. ಎಷ್ಟೊಂದು ದುಃಖ, ಎಷ್ಟೊಂದು ಕೋಪ, ಡಿಪ್ರೆಷನ್ ಏನಿದ್ರು ಯೂಫೋರಿಯಾ ಅಂತ ಹೇಳ್ತೇವೆ. ಒಂದು ಯೂಫೋರಿಯಾ ಅಂದ್ರೆ ಸೆನ್ಸ್ ಆಫ್ ವೆಲ್ ಬೀಯಿಂಗ್, ಚೆನ್ನಾಗಿದೆ ಅನ್ಸುತ್ತೆ, ಎಲ್ಲ ಚೆನ್ನಾಗಿದೆ, ಎವ್ರಿಥಿಂಗ್ ಇಸ್ ಗುಡ್, ಎವ್ರಿಥಿಂಗ್ ಇಸ್ ಫಾಲಿಂಗ್ ಇನ್ ಪ್ಲೇಸ್, ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಬಟ್ 2, 3, 4 ಸರಿ ಆದ್ಮೇಲೆ ಅಡಿಕ್ಷನ್ಗೆ ಹೋಗ್ಬಿಡ್ತಾರೆ. ಸೊ ಇದೆಲ್ಲ ಸ್ಟಡಿ ಮಾಡಿ ಐ ಥಿಂಕ್ ಅವರು ಕಾಲೇಜಸ್ಸಿಗೆ ಟಾರ್ಗೆಟ್ ಮಾಡ್ತಾರೆ. ಅಂಡ್ ನಾವೆಲ್ಲ ಕಾಲೇಜಸ್ ಅನ್ನೇ ತುಂಬಾ ಸ್ಟ್ರಿಕ್ಟ್ ಆಗಿ ಸರಿಯಾಗಿ ಮಾಡ್ಬೇಕು. ಪ್ಲಸ್ ಸ್ಕೂಲ್ಸ್ಗಳು, ಹೈಸ್ಕೂಲ್ಸ್ಗಳನ್ನು ಕೂಡ ತುಂಬಾ ನಾವು ಸರಿ ಮಾಡ್ಬೇಕು. ಇಲ್ಲಾಂದ್ರೆ ಅವ್ರಿಗೆ ಗೊತ್ತು ಲಾಂಗ್ ಟರ್ಮ್ ಕಸ್ಟಮರ್ಸ್ ಎಲ್ಲ ಇಲ್ಲೇ ಇರೋದು ಅಂತ ಗೊತ್ತು. ಇದಲ್ದೇನೆ ಅವ್ರ ತಲೆಯಲ್ಲಿ ಬೇರೆ ಏನು ಇಂಟೆನ್ಷನ್ ಇರುತ್ತೆ ಅಂತಾನು ಕೂಡ ನಾವು ಡೆಫಿನೆಟ್ಲಿ ಇನ್ವೆಸ್ಟಿಗೇಟ್ ಮಾಡ್ಲೇಬೇಕಾಗುತ್ತೆ. ಬರೀ ಬಿಸ್ನೆಸ್ ಇತ್ತು ಅಂತ ಹೇಳಿದ್ರೆ ಅವ್ರು ಒಳ್ಳೆ ಕೆಲಸ ಮಾಡ್ಕೊಂಡು ಕೂಡ ಸಂಪಾದನೆ ಮಾಡ್ಕೊಳ್ಬಹುದು. ಆದ್ರೆ ಬೇರೆ ಏನೋ ಕೆಟ್ಟದಾದಂತ ಇಂಟೆನ್ಷನ್ ಇದೆ, ಸಮಥಿಂಗ್ ಬ್ಯಾಡ್ ಇಂಟೆನ್ಷನ್, ದೊಡ್ಡ ಇಂಟೆನ್ಷನ್ ಇನ್ನೊಂದೇನೋ ಇದೆ ಅಂತ ಹೇಳಿದ್ರೆ ಅದ್ರ ಹಿಂದೆ ಇರುವಂತಹ ಒಂದು ಸೀಕ್ರೆಟ್ ಅನ್ನ ಡೆಫಿನೆಟ್ಲಿ ಇನ್ವೆಸ್ಟಿಗೇಟ್ ಮಾಡಿ ಅದನ್ನ ನಾವು ಬ್ರೇಕ್ ಮಾಡೋದು ಒಳ್ಳೇದು. ಎಸ್ ಶರತ್ ಸರ್, ಈಗ ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಡ್ರಗ್ಸ್ ಜಾಲ, ಮಾದಕ ವಸ್ತುವನ್ನು ಬಿಟ್ಟು ಅದರ್ವೈಸ್ ಲೈಫ್ನ ಹೇಗೆ ಎಂಜಾಯ್ ಮಾಡಬಹುದು, ಅಂದರೆ ಈ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಹೇಗೆ ಅಂತೇಳಿ? ತುಂಬಾ ಒಳ್ಳೆಯ ಪ್ರಶ್ನೆ. ಆದ್ರೆ ಹಲವಾರು ಜನರು ಇದನ್ನ ಒಪ್ಪೋದೇ ಇಲ್ಲ. ಈ ಉತ್ತರಕ್ಕೂ ಈ ಪ್ರಶ್ನೆಗೂ ಕೂಡ ಹಂಗೆ ಹೇಗೆ ಎಂಜಾಯ್ ಮಾಡ್ಬೋದು ಅಂತ ಹೇಳಿದ್ರೆ, ನೋಡಿ ಕೆಲವೊಂದು ಥಿಂಗ್ಸ್ ಅನ್ನ ಡೆಫಿನೆಟ್ಲಿ ಮೇಡಮ್ ಒಪ್ಕೊಳ್ತಾರೆ. ಇದಕ್ಕೆ ಫ್ಯಾಮಿಲಿ ಟೈಮ್ ಏನಿರುತ್ತೆ, ಫ್ಯಾಮಿಲಿಯಲ್ಲಿ ಎಲ್ಲ ಜೊತೆಗಿದ್ದಾರೆ, ಫ್ಯಾಮಿಲಿಯಲ್ಲಿ ಅವ್ರ ಪೇರೆಂಟ್ಸ್ ಎಸ್ಪೆಷಲಿ ಜೊತೆಗಿದ್ದಾರೆ, ದೊಡ್ಡವರು ಇದ್ದಾರೆ ಮನೆಯಲ್ಲಿ, ಪರವಾಗಿಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಇದೆ ಇವಾಗ ಅಂತ ಹೇಳಿದ್ರೆ ಪೇರೆಂಟ್ಸ್ ಅವ್ರ ಜೊತೆ ಇದ್ದಾರೆ, ಸಿಬ್ಲಿಂಗ್ಸ್ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಾದ್ರು ಜೊತೆಗಿದ್ದಾರೆ ಅಂತ ಹೇಳೋದು ಡೆಫಿನೆಟ್ಲಿ ಇದು ಎಂಜಾಯ್ಮೆಂಟ್ ಇರುವಂತಹ ಒಂದು ವೆಲ್ತ್ ಅಥವಾ ಟೈಮ್. ಇದನ್ನ ಅವರು ಎಂಜಾಯ್ ಮಾಡಬೇಕು. ಇದಲ್ದೇನೆ ಪ್ರತಿನಿತ್ಯವೂ ಅವರು ವೆಲ್ ಬೀಯಿಂಗ್ ಎಕ್ಸರ್ಸೈಸ್ ಮಾಡುವಂತದ್ದಾಗ್ಲಿ, ಒಳ್ಳೆಯ ಆಹಾರವನ್ನ ಸೇವನೆ ಮಾಡುವಂತದ್ದಾಗ್ಲಿ, ಮೆಡಿಟೇಷನ್ ಮಾಡುವಂತದ್ದನ್ನಾಗ್ಲಿ, ಅಥವಾ ಯೋಗ ಪ್ರಾಣಾಯಾಮಗಳನ್ನ ಮಾಡುವಂತದ್ದಾಗ್ಲಿ ಎಕ್ಸರ್ಸೈಸ್ ಅಲ್ಲೇನೆ, ಇದೆಲ್ಲ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಇಟ್ ಈಸ್ ಅ ಗುಡ್ ಎಂಜಾಯ್ಮೆಂಟ್ ಫಾರ್ ದೆಮ್. ಈ ಸೈಡ್ ಎಂಜಾಯ್ಮೆಂಟ್ಸ್ ಗಳು ಏನಿರುತ್ತೆ ಇದೆಲ್ಲ ತುಂಬಾ ಟೆಂಪರರಿ ಇರುತ್ತೆ ಅವ್ರಿಗೆ. 4, 5, 6 ಸರಿ ಆಯ್ತು ಅಂತ ಹೇಳಿದ್ರೆ ನೋಡಿ, ಇದರಿಂದ ಹಲವಾರು ರೋಗಗಳು ಕೂಡ ಸ್ಪ್ರೆಡ್ ಆಗುತ್ತೆ. ನಾನು ಆ ಆಸ್ಪೆಕ್ಟ್ ಅನ್ನ ಟಚ್ ಮಾಡ್ಲಿಲ್ಲ. ಇವಾಗ ಸಿನ್ಸ್ ಈ ಡ್ರಗ್ ಈಗ ಸಪೋಸ್ ಅವ್ರು ಇಂಜೆಕ್ಟ್ ಮಾಡಿ ತಗೊಳ್ತಾ ಇದ್ರು ಅಂತ ಅನ್ಕೊಳ್ಳಿ, ಈ ಡ್ರಗ್ ಅಥವಾ ಇನ್ನೊಂದು ಯಾವ್ದೋ ಡ್ರಗ್, ಅವಾಗ ಏನಾಗುತ್ತೆ ಯೂಶಲಿ ಅವರು 4-5 ಸಿರಿಂಜ್ ತಗೊಂಡ್ಬಂದು ನಾವು ಹಾಸ್ಪಿಟಲ್ ಅಲ್ಲಿ ಪ್ರತಿಯೊಂದು ಪೇಷಂಟ್ ಬೇರೆ ಸಿರಿಂಜ್ ಅನ್ನ ಯೂಸ್ ಮಾಡ್ದಂಗೆ ಅವ್ರೇನ್ ಮಾಡ್ಲಿಕ್ಕೆ ಹೋಗಲ್ಲ. ಒಂದು ಸಿರಿಂಜ್ ಅನ್ನ ಇನ್ನೊಬ್ಬರು ಯೂಸ್ ಮಾಡ್ಕೊಳ್ತಾರೆ. ಈಗಲೂ ಕೂಡ ನಡೀತಾ ಇದೆ, ಈಗಲೂ ಇಷ್ಟು ಅವೇರ್ನೆಸ್ ಇದ್ರೂ ಕೂಡ ಹಂಗೆ ನಡೀತಾ ಇರುತ್ತೆ. ಅಂಡ್ ಅವನು ಸಪ್ಲೈ ಮಾಡ್ಲಿಕ್ಕೆ ಬಂದವನು ತಗೊಂಡಿರೋನು ಅವ್ನು ಬೇರೆ ಯಾವ್ದೋ ಸಿರಿಂಜ್ ಅನ್ನು ಸುತ್ಕೊಂಡಿರ್ತಾನೆ, ಅಲ್ಲಿಂದ ಯಾವ್ದೋ ಒಂದು ರೋಗ ಹರಡುತ್ತೆ, ಅಂಡ್ ಅಲ್ಲಿಂದ ಇವನಿಗೆ ಬರುತ್ತೆ, ಇವನಿಂದ ಇನ್ನೊಬ್ರಿಗೆ ಹೋಗುತ್ತೆ. ಹಿಂಗೆ ಎಲ್ರಿಗೂ ಕೂಡ ಹಲವಾರು ರೋಗಗಳು, ನಾನು ಜಸ್ಟ್ HIV ಅಂತ ಹೇಳ್ತಾ ಇಲ್ಲ, ಹಲವಾರು ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಗಳಿರ್ಬೋದು, ಹಲವಾರು ಇನ್ಫೆಕ್ಷನ್ಸ್ ಗಳಿರ್ಬೋದು, ಎಲ್ಲ ಕೂಡ ಬೇಗನೆ ಸ್ಪ್ರೆಡ್ ಆಗ್ಬಿಡುತ್ತೆ. ಒಂದೇ ಪ್ರಿಕ್, ಒನ್ ಪ್ರಿಕ್ ಈಸ್ ಇನಫ್. ಅವ್ನ್ ಚುಚ್ಕೊಂಡ್ಬಿಟ್ಟು ಇವನಿಗೆ ಕೊಟ್ಟು ಅದೇ ಡ್ರಗ್ ಅನ್ನು ಇವನ್ ಚುಚ್ಕೊಂಡ ಅಂತ ಹೇಳಿದ್ರೆ ಅದೇ ನೀಡಲ್ ಅನ್ನ, ಡ್ರಗ್ ಇದ್ದು ಸೈಡ್ ಎಫೆಕ್ಟ್ ಬೇರೆ, ಡ್ರಗ್ ಇದ್ದು ರಿಹಾಬಿಲಿಟೇಷನ್ ಬೇರೆ, ಡ್ರಗ್ ಇದ್ದು ಹಣೆ ಬರ ಬೇರೆ, ಅದನ್ನ ಟ್ಯಾಕಲ್ ಮಾಡ್ಬೇಕು, ಅದನ್ನ ಸರಿ ಮಾಡ್ಬೇಕು, ಅದು ಬೇರೆನೆ ಮ್ಯಾಟರು. ಇದೊಂದು ಬೇರೆ ಮ್ಯಾಟರು. ಅವ್ನು ಚುಚ್ಕೊಳ್ಳುವಾಗ ಅವನಿಗೆ ಏನಾದ್ರು ಡಿಸೀಸ್ ಇತ್ತು ಅಂತ ಹೇಳಿದ್ರೆ ಯಾವ್ದು ಬ್ಲಡ್ ಥ್ರೂ ಟ್ರಾನ್ಸ್ಫರ್ ಆಗುವಂಗೆ ಇವನಿಗೂ ಕೂಡ ಸ್ಪ್ರೆಡ್ ಆಗ್ಬಿಡುತ್ತೆ ಈಸಿಯಾಗಿ. ಈ ಡಿಸೀಸ್ ಅನ್ನ ಹ್ಯಾಂಡಲ್ ಮಾಡೋದು, ಇದನ್ನ ಟ್ಯಾಕಲ್ ಮಾಡೋದು, ಇದೊಂದು ಬೇರೆ ಹಣೆ ಮತ್ತೆ ದೊಡ್ಡ ಹೆಡ್ಡೇಕ್ ಇದೆ. ಅದೊಂದು ಹೆಡ್ಡೇಕು, ಇದೊಂದು ಹೆಡ್ಡೇಕು. ಸೊ ಅಲ್ಲಿಗೆ 17, 18, 20 ವರ್ಷ ನಾವು ಇವ್ರನ್ನ ನೋಡಿದ್ದೇವೆ ಕ್ಲಿನಿಕಲ್ಲಿ. ನಾನು ಕ್ಲೀನ್ ಆಗಿ ನೋಡಿದ್ದೇನೆ ಇಂಥ ಪೇಷಂಟ್ಸ್ ಅನ್ನು. ಬೆಂಗಳೂರಿನಲ್ಲೇ ಹಲವಾರು ಕಾಲೇಜ್ ಸ್ಟೂಡೆಂಟ್ಸ್ ಅನ್ನ ನಾನು ನೋಡಿದ್ದೇನೆ ಈ ರೀತಿ ಆದವರನ್ನ. ಆ ಕಡೆ ಡ್ರಗ್ ಅಡಿಕ್ಷನ್ ಕೂಡ ಬಿಡ್ಲಿಕ್ಕೆ ಆಗಲ್ಲ, ಈ ಕಡೆ ಇಲ್ಲಿ ಸ್ಪ್ರೆಡ್ ಆಗಿರುವಂತ ಯಾವುದೋ ಒಂದು ಡಿಸೀಸ್ ಅನ್ನು ಕೂಡ ನಾವು ಟ್ರೀಟ್ ಮಾಡಬೇಕು. ನೇಮ್ ಮಾಡ್ತಿಲ್ಲ ನಾವು, ಹಲವಾರು ಡಿಸೀಸ್ಗಳಿದೆ, ಸ್ಪೆಸಿಫಿಕ್ ಆಗಿ ನಾನು ನೇಮ್ ಮಾಡ್ತಿಲ್ಲ. ಸೊ ಇದು ಎರಡನ್ನೂ ಕೂಡ ಟ್ಯಾಕಲ್ ಮಾಡ್ಕೊಂಡು ಒಂದು ಟೀನೇಜರ್ 18, 20 ವರ್ಷದವನು ಹೇಗೆ ಮುಂದೆ ಬದುಕಬೇಕು ಅಂತ ಹೇಳೋದು ಯಾವ ಪುಸ್ತಕದಲ್ಲೂ ಕೂಡ ಇರಲ್ಲ, ಯಾರು ಕೂಡ ಹೇಳಿಕ್ಕಾಗಲ್ಲ. ಇದನ್ನ ಸ್ವತಃ ನಾವೇ ಕರೆಕ್ಟ್ ಮಾಡ್ಬೇಕಾಗತ್ತೆ. ಎಸ್, ಥ್ಯಾಂಕ್ ಯು ಶರತ್ ಸರ್, ನಿಮಗೆ ಬೀಳ್ಕೊಡುವಂಥ ಸಮಯ. ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದೆ. ಧನ್ಯವಾದ. ಎಸ್, ಈಗ ಈ ರೀತಿಯ ಜಾಲವನ್ನು ಕಡಿವಾಣ ಹಾಕೋದು ಹೇಗೆ, ಪೊಲೀಸರು ಯಾವ ರೀತಿಯಾಗಿ ತಯಾರಿಯನ್ನು ಮಾಡ್ಕೊಳ್ಬೇಕಾಗತ್ತೆ, ಅದರ ಜೊತೆಗೆ ಈ ಒಂದು ಮಾದಕ ವಸ್ತುವನ್ನು ಕಡಿವಾಣ ಹಾಕಬೇಕು ಅಂದರೆ ಎಲ್ಲಿಂದ ಜಾಗೃತಿ ಶುರುವಾಗಬೇಕು? ಇರ್ಬಂದು ಸರ್, ಈಗ ನಾವು ಆಗಲೇ ಅಂದರೆ ಈ ಒಂದು ಝೊಂಬಿ ಡ್ರಗ್ಸ್ನ ಲಕ್ಷಣಗಳನ್ನು ಕೂಡ ನೋಡಿದ್ದೀವಿ, ಬಟ್ ಅದನ್ನು ತಡೆಗಟ್ಟೋದು ಹೇಗೆ? ಈಗ ಆ ರೀತಿ ಲಕ್ಷಣಗಳು ಕಂಡು ಬಂದಾದಲ್ಲಿ ಏನು ಮಾಡಬೇಕು? ಈಗ ಎನಿ ಡ್ರಗ್ ಫಾರ್ ದಟ್ ಮ್ಯಾಟ್ರ್ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಥರ ಲಕ್ಷಣ ಕಂಡು ಬಂದಾಗ ಫಸ್ಟನ್ನು ನಾವು ಕೆಲವೊಂದು ಆಂಟಿಡೋಟ್ಸ್ ಇಲ್ಲ ಇದಕ್ಕೆ, ನಲಾಕ್ಸಿನ್ ಅಂತ ಏನು ಹೇಳ್ತೀವಿನಲ್ಲ, ಇದಕ್ಕೆ ಇದಿಲ್ಲ. ಫಸ್ಟ್ ವಿ ನೀಡ್ ಟು
ಸಿಮ್ಟಮ್ ವೈಸ್ ಏನು ಮಾಡ್ಬೋದು ನಾವು ಫಸ್ಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಏನೇನೋ ಪ್ರೈಮ್ರಿ ಏಡ್ ಏನು ಕೊಡಬೇಕಾಗತ್ತೆ. ಅದ್ರ ಜೊತೆಗೆ ನಾವು ಈ ಡ್ರಗ್ ಆಲ್ರೆಡಿ ಈಸ್ ಡಿಪೆಂಡೆನ್ಸಿ ಇದ್ದರೆ ಅವ್ರಿಗೆ ಏನು ನಾವು ಮನೋವಿಜ್ಞಾನ ಮೂಲಕ ಅಥವಾ ನಾವು ಏನು ಮಾನಸಿಕ ಅಸ್ವಸ್ಥತೆ ಏನಿರುತ್ತೆ ಅದನ್ನು ಅಡ್ರೆಸ್ ಮಾಡಬೇಕಾಗತ್ತೆ. ನೋ ಮ್ಯಾಟ್ರ್ ಏನು ರೂಟ್ ಕಾಸ್ ಏನಂತ ಮೊದಲೇ ನಾವು ಏನು ಮಾತಾಡ್ತಿದ್ವಿ, ರೂಟ್ ಕಾಸ್ ಇಸ್ ಇಂಪಾರ್ಟೆಂಟ್. ಏನು ಕಾರಣದಿಂದ ಎಲ್ಲಿಂದ ಇದು ಬಂತು ಅವರಿಗೆ, ಅದನ್ನು ನಾವು ಎಷ್ಟು ಮಟ್ಟಿಗೆ ಆಗುತ್ತೆ ನಾವು ತಡೆಗಟ್ಟೋಕ್ಕೆ ನಾವು ಯೋಚನೆ ಮಾಡಬೇಕಾಗತ್ತೆ. ಈಗ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ಗಳು ಇರುತ್ತೆ. ಸೊ ರಿಹ್ಯಾಬಿಲಿಟೇಷನ್ ಸೆಂಟರ್ಸಲ್ಲಿ ಏನೇನು ನಾವು ಮೆಡಿಕೇಷನ್ಸು ಅಥವಾ ಅದ್ರ ಜೊತೆಗೆ ಏನೇನು ನಾವು ಚಾನಲೈಸ್ ಇದು ಮಾಡ್ಬೋದು, ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಟ್ಟು ನಾವು ಪೇಷಂಟನ್ನು ವಿ ಕ್ಯಾನ್ ಕಮ್ ಔಟ್ ಆಫ್ ಇಟ್, ಈ ಪ್ರಾಬ್ಲಮ್ಸಿಂದ. ಅದನ್ನು ನಾವು ಅಡ್ರೆಸ್ ಮಾಡಬೇಕು ಮತ್ತು ಐಡೆಂಟಿಫೈ ಮಾಡಬೇಕು ಏನು ಡ್ರಗ್ಸ್ ಈಸ್ ಇಟ್ ಅಲಾಂಗ್ ವಿತ್ ಎನಿ ಅದರ್ ಡ್ರಗ್ ಹಿ ಹ್ಯಾಸ್ ಟೇಕನ್ ಅಂತ ನಾವು ನೋಡಬೇಕಾಗತ್ತೆ. ದಟ್ಸ್ ಹೌ ಇಟ್ ಶುಡ್ ಬಿ ಡನ್. ಪೋಷಕರ ಜವಾಬ್ದಾರಿ ಏನು? ಪೋಷಕರ ಜವಾಬ್ದಾರಿ ಮನೆಯಲ್ಲಿ ಇದು ಏನು ಎಷ್ಟರ ಮಟ್ಟಿಗೆ ನಾವು ಬೆರಿತೀವಿ ಜೊತೆಗೆ, ಒಬ್ರಿಗೊಬ್ರಿಗೂ ಮಕ್ಕಳು ಜೊತೆಗೆ ಇರಲಿ, ಅಥವಾ ಶಾಲೆಯಲ್ಲಿ ಸ್ಕೂಲ್ ಟೀಚರ್ ಅವ್ರು ಏನು ಎಷ್ಟರ ಮಟ್ಟಿಗೆ ಅವ್ರ ಜೊತೆಗೆ ಸ್ಟೂಡೆಂಟ್ ಏನು ತಿಳ್ಕೊಂಡಿದ್ದಾರೆ, ಅವ್ರು ಏನು ಬೇಕು ಇನ್ಫ್ಲೂಯೆನ್ಸ್ ಸರ್ಕಲ್, ಭಾಳ ಮುಖ್ಯವಾಗಿ ಫ್ರೆಂಡ್ ಸರ್ಕಲ್. ಅವ್ರು ಏನೇ ಕೇಳಿದ್ರೂ ಪೋಷಕರಾಗಲಿ ಅಥವಾ ನಮ್ಮ ಟೀಚರ್ಸ್ ಆಗಲಿ ಏನು ಕೇಳಿದ್ರೂ ಜೊತೆಗೆ ಫ್ರೆಂಡ್ ಸರ್ಕಲ್ ಮ್ಯಾಟ್ರ್ ಆಗುತ್ತೆ. ಆ ಫ್ರೆಂಡ್ ಸರ್ಕಲ್ ಸ್ವಲ್ಪ ಸುಧಾರಣೆ ಆಗಿಬಿಟ್ರೆ ಅದು ಆಟೋಮೆಟಿಕ್ಕಾಗಿ ಅವನು ಓದ್ತಿದ್ದಾನೆ, ನಾನು ಈ ಥರ ಬೆಳಿಬೇಕು, ಅವನು ಸ್ವಲ್ಪ ಬುದ್ಧಿವಂತ, ಸ್ವಲ್ಪ ಏನಾರ ಈ ಸಬ್ಜೆಕ್ಟಲ್ಲಿ ನಾನು ಉತ್ತಮ ಆಗಬೇಕು, ಆ ಗ್ರೂಪ್ ಏನಾಗುತ್ತೆ ಅದು ಆಟೋಮೆಟಿಕ್ಕಾಗಿ ಅವರು ಪರಿಣಾಮ ಬೀರುತ್ತೆ. ಸೊ ಹಂಗಾಗಿ ಅವರನ್ನು ಅದರೊಳಗೆ ಭಾಳ ಮುಖ್ಯವಾಗಿ ಅದು ದಟ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಆ್ಯಸ್ ಫಾರ್ ಅಸ್ ದ ಫ್ರೆಂಡ್ ಸರ್ಕಲ್ ಇಸ್ ಕನ್ಸರ್ನ್ಡ್. ಸೊ ಅದ್ರ ಜೊತೆಗೆ ನಾವು ಎಷ್ಟು ಮಟ್ಟಿಗೆ ನಾವು ಅವ್ರಿಗೆ ಮನೆಯಲ್ಲಿ ಬಂದ ಮೇಲೆ ಅವರಿಗೆ ಯಾವ ಥರ ಟೈಮ್ ಡಿಸಿಪ್ಲಿನ್ ವೆರಿ ಇಂಪಾರ್ಟೆಂಟ್. ಏನಂದರೆ ನಾನು ಪರ್ಟಿಕ್ಯುಲರಾಗಿ ಮನೆಯಲ್ಲೂ ಸೊ ಡಿಸಿಪ್ಲಿನ್ ಮೂಲಕ ಎಷ್ಟರ ಮಟ್ಟಿಗೆ ಅವ್ರಿಗೆ ನಾವು ಟಿ ವಿ ಇರಲಿ ಅಥವಾ ಸೋಷಿಯಲ್ ಮೀಡಿಯಾದ ಏನು ಇನ್ಫ್ಲೂಯೆನ್ಸ್ ಇರಲಿ ಅದನ್ನು ನಾವು ಎಷ್ಟರ ಮಟ್ಟಿಗೆ ಕಡಿಮೆ ಮಾಡ್ತೀವಿ, ಅದ್ರ ಮೂಲಕ ನಾವು ಭಾಳ ವಿ ಕ್ಯಾನ್ ಬ್ರಿಂಗ್ ಇಟ್ ಡೌನ್. ಎಸ್ ಮಮತಾ ಮೇಡಮ್ ಅವರೇ, ಈ ಸಿನಿಮಾಗಳು ಪ್ರೇರಣೆ ಆಗ್ತಾ ಇವ ಇಂಥ ಒಂದು ಜಾಲ ಬೆಳೆಯೋದಕ್ಕೆ? ಸಿನಿಮಾ ನೋಡಿ ಜನತೆ ಎಚ್ಚೆತ್ಕೊಳ್ಳೋದು, ಸಿನಿಮಾ ನೋಡಿ ಅದನ್ನು ಇನ್ಫ್ಲುಯೆನ್ಸ್ ಆಗೋದು ಖಂಡಿತ ಇದ್ದೇ ಇದೆ. ಅಲ್ಲಿ ಏನು ಎಕ್ಸೈಟಿಂಗ್ ಆಗಿ ತೋರಿಸ್ತಾರಲ್ಲ ಅದನ್ನು ಕಮ್ಮಿ, ಬಟ್ ಅದನ್ನು ಮಾಡೋದು ಜಾಸ್ತಿ, ಅದನ್ನು ಮಾಡೋದು ಇದ್ದೇ ಇದೆ. ಫಾರ್ ಎಕ್ಸಾಂಪಲ್ ಆಲ್ಕೋಹಾಲೇ ಇರ್ಬೋದು. ನಾವು ಈ ಸಿನಿಮಾ ಮೂಲಕ ಎಷ್ಟೊಂದು ಸರಿ ಪ್ರತಿ ಸರಿ ಅದನ್ನು ನಾರ್ಮಲೈಸ್ ಮಾಡಿಬಿಡ್ತಾ ಇದ್ದೀವಿ. ಬಾರ್ ಸಾಂಗ್ಗಳು ಎಷ್ಟು ಫೇಮಸ್ ಆಗಿದ್ದಾವೆ, ಯಾಕೆ ಎಷ್ಟು ಫೇಮಸ್ ಆಗಿದ್ದಾವೆ? ಪ್ರತಿ ಸಲ ಪಾರ್ಟಿ ಹೋಗಬೇಕಾದ್ರೆ ಒಂದು ಕ್ಯಾಚಿ ನಂಬರ್, ಒಂದು ಬಾರ್ ಸಾಂಗ್ ಇದ್ದರೆ ಆ ಪಿಕ್ಚರ್ ಹಿಟ್ಟಾಯಿತು ಅಂತ ಅರ್ಥ. ಆ ಪಿಕ್ಚರ್ ಹಿಟ್ಟಾಯಿತು ಅಂತಂದರೆ ಇದು ತೊಗೊಂಡ್ರೆ ನನಗೆ ಬೆಟರ್ ಇರುತ್ತೆ, ನನಗೊಂದು ಕಂಪನಿ ಸಿಗುತ್ತೆ, ಜನ ಸಿಗ್ತಾರೆ ಅನ್ನೋದು ಇನ್ಫ್ಲುಯೆನ್ಸ್ ಆಗೋದಂಥದ್ದೇ ಅಲ್ವಾ? ಸೊ ಸಿನಿಮಾ ಮೂಲಕ ಖಂಡಿತ ಕೆಟ್ಟ ಪರಿಣಾಮ ಬೀಳ್ತಾ ಇದೆ. ನಮ್ಮ ದೇಶದಲ್ಲಿ ಸೆನ್ಸರ್ ಬೋರ್ಡ್ ಕೂಡ ಇದನ್ನು ಬರೀ ಎಂಟರ್ಟೈನ್ಮೆಂಟಾಗಿ ಯೂಸ್ ಮಾಡ್ದಿರ ಜನತೆಗೆ ಇದ್ರ ಮೇಲೆ ಏನು ದುಷ್ಪರಿಣಾಮ ಬೀಳ್ತಾ ಇದೆ ಅಂತ ಯೋಚನೆ ಮಾಡೋದು ತುಂಬ ಅತಿ ಮುಖ್ಯವಾದ ಕೆಲಸ. ಏನನ್ನು ಅವ್ರು ಏನು ಹೇಳ್ತಾರೆ, ಸೊಸೈಟಿಲಿ ಏನು ನಡೀತಿದೆಯೋ ನಾವು ಅದನ್ನು ತೋರಿಸ್ತೀವಿ ಅಂತ ಹೇಳ್ತಾರೆ. ಆ ಪಿಕ್ಚರೈಸೇಷನ್ ರಿಯಲ್ ಆಗಿ ಇಟ್ಕೊಳ್ಳೋಕ್ಕೋಸ್ಕರ ಅವ್ರು ಅದನ್ನು ಮಾಡೋಕ್ಕೆ ಹೋಗೋದು. ಫಾರ್ ಎಕ್ಸಾಂಪಲ್ ನೀವು ನೋಡಿ, ಎಲ್ಲ ಕಾಪ್ ಮೂವಿನಲ್ಲೂ ಹೀರೋ ಕೈಯಲ್ಲಿ ಸಿಗರೆಟ್ ಇದ್ದೇ ಇರುತ್ತೆ. ದಟ್ ಮೀನ್ಸ್ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ಹಿ ಹ್ಯಾಸ್ ಅ ಸಿಗರೆಟ್ ಇನ್ ಹಿಸ್ ಹ್ಯಾಂಡ್. ಸೊ ಇದು ಏನಾಗುತ್ತೆ, ದಟ್ ಈಸ್ ಮ್ಯಾಚೋಯಿಸಮ್ ಅಂದರೆ ಸಿಗರೆಟ್, ಮ್ಯಾಚೋಯಿಸಮ್ ಅಂದರೆ ಇದು, ಮ್ಯಾಚೋಯಿಸಮ್ ಇದಂದರೆ ಅದು. ಈ ರೀತಿ ನಾವೇ ನಮ್ಮ ಮಕ್ಕಳಿಗೆ ದಾರಿ ತೋರಿಸ್ತಾ ಇದ್ದೀವಿ. ಈಗಲೂ ಮೊನ್ನೆ ಕೂಡ ಜಸ್ಟ್ ಟು ಮೇಕ್ ಯೂಸ್ ಆಫ್ ಆ್ಯಸ್ ಅನ್ ಇನ್ಸ್ಟೆನ್ಸ್, ದುರಂಧರ್ನ 18 ವರ್ಷದಕ್ಕಿಂತ ಕಮ್ಮಿ ಮಕ್ಕಳು ನೋಡೋಂಗಿಲ್ಲ. ಬಿಕಾಸ್ ಲಾಟ್ ಆಫ್ ಗಾರಿಸ್ ಇದು ಸಿಚುವೇಶನ್ಸ್ ಇದೆ, ಅವರಿಗೆ ಹೆದರಿಕೆ ಆಗ್ಬೋದು. ಆ ವೈಲೆನ್ಸ್ನ ಪ್ರೊಪಗೇಟ್ ಮಾಡೋವಂಥ ಪಿಕ್ಚರ್ ತುಂಬಾ ಚೆನ್ನಾಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಆ ರೂಲ್ ಅಪ್ಲೈ ಆಗ್ತಿರೋದು ಎಲ್ಲಿ? ಬರೀ ಮಾಲ್ಗಳಲ್ಲಿ ಮಾತ್ರ. ಬೇರೆ ಎಲ್ಲ ಥಿಯೇಟ್ರ್ನಲ್ಲಿ ನೀವು ಏಜ್ ಪ್ರೂಫು ನೋಡ್ತಿಲ್ಲ, ಏನೂ ನೋಡ್ತಿಲ್ಲ, ಬಿಡ್ತಿದ್ದೀರಾ ಅಂದರೆ ಆ ಸಣ್ಣ ಮಕ್ಕಳಿಗೆ ನೀವು ಎಕ್ಸ್ಪೋಜರ್ ಕೊಡ್ತಾ ಇದ್ದೀರಾ. ಈ OTT ರಿಲೀಸ್ ಆದಮೇಲೆ ಯಾರು ನೋಡ್ತಾರೆ? ಯಾವ ಮಗು ನೋಡಿದೆ ಅಂತ ಯಾರು ನೋಡ್ತಾರೆ? ಯಾವ ಏಜ್ ಮಕ್ಕಳು ನೋಡಿದೆ ಅಂತ? ಖಂಡಿತ ನಮ್ಮ ಪ್ರಕಾರ ನಮ್ಮ ದೇಶದ ಕಾನೂನು ಖಂಡಿತ ಈ ಡ್ರಗ್ನ ಅನ್ನೋ ಸಮಸ್ಯೆನ ಡೀಲ್ ಮಾಡೋಕ್ಕೆ ಅಷ್ಟೊಂದು ಪಕ್ವವಾಗಿಲ್ಲ.
NDPS 1985 ಪಾಸಾಗಿರೋ ಆ್ಯಕ್ಟ್. ಅದರ ಪ್ರಕಾರ ಯೂಸರ್ಸಿಗೆ 6ರಿಂದ 12 ತಿಂಗಳು ಒಂದು ಶಿಕ್ಷೆ ಆಗುತ್ತೆ ಡ್ರಗ್ ಯೂಸರ್ಸಿಗೆ, ಇಲ್ಲ ರಿಹ್ಯಾಬ್ ಅಂತ ಒಂದು ಆಪ್ಷನ್ ಕೊಡ್ತಾರೆ. ಇನ್ನು ಡ್ರಗ್ ಪೆಡ್ಲರ್ಸಿಗೆ 10ರಿಂದ 20 ವರ್ಷ ಶಿಕ್ಷೆ, 5ರಿಂದ 20 ವರ್ಷದ ಮಧ್ಯೆ ಇರುತ್ತೆ, ಬೇಸ್ಡ್ ಆನ್ ಹೌ ಬಿಗ್ ದೇ ಆರ್ ಆ್ಯಂಡ್ ವಾಟ್ ಕ್ವಾಂಟಿಟಿ ಆಫ್ ಡ್ರಗ್ ದೇ ಹ್ಯಾವ್ ಯೂಸ್ಡ್ ಅಂತ ಹೇಳ್ಕೊಂಡು. ಸೊ ಇದು ಯಾರಿಗೆ ಹೆದರಿಕೆ ಅನಿಸುತ್ತೆ, ಬಟ್ ಯು ಲುಕ್ ಅಟ್ ಸಿಂಗಪೂರ್, ಝೀರೋ ಟಾಲರೆನ್ಸ್ ಪಾಲಿಸಿ. You look at other country, Portugal, zero tolerance policy. They directly kill them. ಬಿಕಾಸ್ ಇವರು ಸಮಾಜದಲ್ಲಿ ಹರಡ್ತಾ ಇರೋದು ಬರೀ ಅದೊಂದು ಸಾಮಾಜಿಕ ಸಮಸ್ಯೆ ಅಲ್ಲ, ಆರ್ಥಿಕವಾಗಿ ನಮ್ಮನ್ನು ಹಿಮ್ಮೆಟ್ಟಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ದಿಸ್ ಈಸ್ ಅ ಕೈಂಡ್ ಆಫ್ ಅ ವಾರ್ ಆ್ಯಕ್ಚುಲಿ. And this is not just on financial, it is not just military, it is not just health, it is affecting youth of a country. ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು. ನಾವು ಅಂಥ ಪ್ರಜೆಗಳನ್ನೇ ನಾವು ಹಾಳು ಮಾಡ್ತಾ ಇದ್ದೀವಿ ಅಂದರೆ ನಮ್ಮನ್ನು ರೂಲ್ ಮಾಡೋರು ಯಾರು ಮುಂದೆ? ಆದ್ರೂ ನಮ್ಮ ದೇಶ ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ಒಂದೇನು ಹೇಳುತ್ತೆ, 2.8% ಆಫ್ ಪೀಪಲ್ ಆರ್ ಇನ್ ಟು ಡ್ರಗ್ಸ್. ಅಂದರೆ ಇನ್ನೂ ರಿಮೈನಿಂಗ್ 92.2% ಆರ್ ನಾಟ್ ಇನ್ ಟು ಡ್ರಗ್ಸ್. ಸೊ ವಿ ಕ್ಯಾನ್ ಬಿ ಅ ಲಿಟಲ್ ರಿಲ್ಯಾಕ್ಸ್ಡ್ ಓನ್ಲಿ ವಿತ್ ದಟ್ ಸ್ಟ್ಯಾಟಿಸ್ಟಿಕ್ಸ್. ಎಸ್ ಇರ್ಫಾನ್ ಸರ್, ಎಲ್ಲಿಂದ ಜಾಗೃತಿ ಆಗಬೇಕು? ಇಂಥ ಜಾಲಗಳನ್ನು ಅಥವಾ ಮಾದಕ ವಸ್ತುನ ಕಡಿವಾಣ ಆಗಬೇಕು ಅಂದರೆ ಜಾಗೃತಿ ಎಲ್ಲಿಂದ ಶುರು ಆಗಬೇಕು, ಸರಿ ಹೋಗಬೇಕು ಅಂದರೆ? ಈಗ ಮೇಡಮ್ ಹೇಳ್ದಂಗೆ, ಈಗ ಹೌದು ಸೋಷಿಯಲ್ ಮೀಡಿಯಾ ಇರಲಿ, ಮೂವೀಸ್ ಇರಲಿ, ಅದ್ರ ಮೂಲಕ ಸಾಮಾನ್ಯವಾಗಿ ಇನ್ಫ್ಲೂಯೆನ್ಸ್ ಆಗುತ್ತೆ. ಬಟ್ ಅದು ಅನಿವಾರ್ಯ ಈ ಸೊಸೈಟಿಯಲ್ಲಿ ಆಗ್ತಾ ಇದೆ. ಅದಕ್ಕೆ ಮುಖ್ಯವಾಗಿ ಪೋಷಕರಿಂದ ಸಾಮಾನ್ಯವಾಗಿ ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್ ಅನ್ನೋದು ತಿಳುವಳಿಕೆ ಇರಬೇಕು. ಅವರಿಗೆ ಮುಖ್ಯವಾಗಿ ತಿಳುವಳಿಕೆ ಮನೆಯಿಂದ ಏನು ಪ್ರಾರಂಭ ಆಗುತ್ತೆ ಅಲ್ಲಿಂದನೇ ಬೆಳವಣಿಗೆ ಆಗೋದು. ಸೊ ಮನೆಯಲ್ಲೇ ಆ್ಯಕ್ಚುಲಿ ಈಗ ನಾವು ಹೇಳ್ತೀವಿ, ಅದ್ರ ಫಾಲೋ ಮಾಡಬೇಕು ಅನ್ನೋದು ಒಂದು ಅದು ಬರಬೇಕು. ಯಾಕಂದರೆ ತಂದೆ ತಾಯಿ ಮಕ್ಕಳು ಮಾತು ಕೇಳ್ತಾರೆ, ಕೆಲವೊಮ್ಮೆ ಅವ್ರಿಗೇನು ಆ ದೃಷ್ಟಿಯಿಂದ ನಾವು ಮಾಡಬೇಕಾಗತ್ತೆ. ಇನ್ನೊಂದು ಏನಂತ ಹೇಳಿದರೆ, ಈಗ ಸ್ಕೂಲ್ಸಲ್ಲಿ ಅದ್ರ ಸ್ಪೆಸಿಫಿಕ್ ಪ್ರೋಗ್ರಾಮ್ಸ್ ಮಾಡಬೇಕು. ಅದು ಎಷ್ಟು ಮಟ್ಟಿಗೆ ನಾವು ಏನೇನು ಎಫೆಕ್ಟ್ ಇರುತ್ತೆ, ಏನು ಹಾರ್ಟಿಗೆ ಏನು ಎಫೆಕ್ಟ್ ಆಗುತ್ತೆ, ಕಿಡ್ನಿಗೆ ಏನು ಎಫೆಕ್ಟ್ ಆಗುತ್ತೆ, ಲಂಗ್ಸಿಗೆ ಏನು ಎಫೆಕ್ಟ್ ಆಗುತ್ತೆ, ಮೇಜರ್ ಆರ್ಗನ್ಸಿಗೆ ಏನೇನು ನಮಗೆ ಮುಂದೆ ತೊಂದರೆಗಳಾಗುತ್ತೆ. ಸೊ ಸ್ಕೂಲ್ಸಲ್ಲಿ ಜಾಗೃತಿ ಮೂಡಿಸೋದು. ಈಗ ಇನ್ನೊಂದು ಸಂಘಟನೆಗಳು ಏನು ನಮ್ಮ ಸೊಸೈಟಿ, ಹೌಸಿಂಗ್ ಸೊಸೈಟಿ ಇರುತ್ತೆ, ಇಲ್ಲ ಅಸೋಸಿಯೇಷನ್ ಇರುತ್ತೆ, ಏನು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳಿರುತ್ತೆ, ಇದ್ರ ಮೂಲಕ ನಾವು ಪ್ರತಿ ಅಟ್ಲೀಸ್ಟ್ ತಿಂಗಳಿಗೋ ಇಲ್ಲ ಅಂತೇಳಿದರೆ 6 ತಿಂಗಳಿಗೆ ಮಿನಿಮಮ್ ಅಟ್ಲೀಸ್ಟ್ 1-2 ಸಲ ಏನು ಮಾಹಿತಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸಿದರೆ ಅದ್ರ ಮೂಲಕ ನಾವು ಅಟ್ಲೀಸ್ಟ್ ಒಂದು 50 to 60% ನಾವು ತಡೆಗಟ್ಬೋದು. ಮಾಹಿತಿ ಭಾಳ ಮುಖ್ಯ ಆಗಿದೆ. ಈಗ ಆ ಏಜಲ್ಲಿ ಟೀನೇಜ್ ಏನೆಲ್ಲಾಗುತ್ತೆ, ಅವರು ಏನು ನಾವು ತಗೊಂತೀವಿ, ನಾವೇ ಈ ಏನು ಔಟ್ ಆಫ್ ದಿಸ್ ಥಿಂಗ್ ನಾವೇ ಒನ್ ಆಫ್ ದಿ ಬಿಗ್ ಮ್ಯಾಕೋ ಫೀಲಿಂಗ್ ಅಂತ ಬರೋದು. ಸೊ ಪ್ರಾರಂಭ ಅಲ್ಲಿಂದನೇ ಆಗೋದು. ಅಂದರೆ ಒಟ್ಟಿನಲ್ಲಿ ಯಾವುದೇ ಡ್ರಗ್ಸ್ನ ತೆಗೆದುಕೊಂಡ್ರು ಕೂಡ ಆರೋಗ್ಯ ಸಮಸ್ಯೆ ಇದ್ದೇ ಇದೆ, ನೋ ಡೌಟ್. ಆ್ಯಕ್ಚುಲಿ ಅದು ಪ್ರಾಬ್ಲಮ್ ಕುತೂಹಲಕ್ಕೋಸ್ಕರನೇ ಸಾಮಾನ್ಯವಾಗಿ ಜನರು ಟ್ರೈ ಮಾಡೋಣ, ನಿನಗೇನೋ ಒಂಥರ ಭಾಳ ಚೆನ್ನಾಗಿ ಅನಿಸುತ್ತೆ, ಪರಿಣಾಮ ಗೊತ್ತಿದ್ರೂ ಮಾಡೋರು ಆ ಏಜಲ್ಲಿ ಇರ್ತಾರೆ. ಸೊ ಅದಕ್ಕೆ ಎಷ್ಟರ ಮಟ್ಟಿಗೆ ನಾವು ಎಷ್ಟು ಜಾಗೃತಿ ಮಾಡ್ತೀವಿ ಅದು ಕಡಿಮೆನೇ ಆಗುತ್ತೆ. ಬಟ್ ಸ್ಟಿಲ್ ವಿ ಶುಡ್ ಟ್ರೈ. ಸೊ ಮಾಡ್ತಾನೇ ಇರಬೇಕಾಗತ್ತೆ ಪ್ರೋಗ್ರಾಮ್ಸು. ಇದು ಪ್ರೈಮ್ರಿ ಹೆಲ್ತ್ ಕೇರ್ ಸೆಕ್ಟರ್ ಇರಲಿ, ಈಗ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿರಲಿ, ಪ್ರತಿ ಒಂದು ಮಂತಿಗೆ ಒಂದು ಸಲ ಅದ್ರ ಬಗ್ಗೆ ಜಾಗೃತಿ, ಜನರಲ್ ಪಬ್ಲಿಕ್ಕಿಗೆ ಜಾಗೃತಿ ಕೊಟ್ಟರೆ ಭಾಳ ಅನುಕೂಲ ಆಗುತ್ತೆ. ಎಸ್ ಮಮತಾ ಮೇಡಮ್, ಈಗ ಮಕ್ಕಳ ಮಾನಸಿಕ ಸ್ಥಿತಿಯನ್ನು ಪೋಷಕರು ಹೇಗೆ ಕಂಡುಹಿಡಿಯೋದು? ಅಂದರೆ ಗೊತ್ತಾಗ್ಬಿಡುತ್ತೆ ಮಕ್ಕಳು ಎಲ್ಲಿ ಹೋಗ್ತಿದ್ದಾರೆ, ಯಾರ ಜೊತೆ ಇದ್ದಾರೆ, ಯಾವಾಗ ಬರ್ತಾರೆ ಮನೆಗೆ, ಆ ರೀತಿ ಹೇಗೆ ಕಂಡುಹಿಡಿಯೋದು? ಮಗು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಎಷ್ಟೊಂದು ಸಲ ಮಾನಸಿಕವಾಗಿ ಅಸ್ವಸ್ಥವಾಗಿರೋ ಮಗು ಕರೆಕ್ಟಾಗಿ ಯೋಚನೆ ಮಾಡೋಕ್ಕಾಗ್ತಿರಲ್ಲ. ಈ ಒಂದು ಯಾರೋ ಮಹಾನುಭಾವ ಹೇಳಿದ್ದಾರೆ ಏನಂದರೆ, ಶೋ ಮಿ ಯೋರ್ ಫ್ರೆಂಡ್ಸ್, ಐ ವಿಲ್ ಟೆಲ್ ಅಬೌಟ್ ಯು ಅಂತ. ಯಾಕಂದರೆ ನೀವು ಯಾರ ಜೊತೆ ಬೆರೀತಾ ಇದ್ದೀರಾ ಅನ್ನೋದು ತುಂಬ ತುಂಬ ಮುಖ್ಯ. ಕೊಚ್ಚೆ ನೀರು ಪಕ್ಕ ನೀವು ಶುದ್ಧವಾದ ಗಂಗಾ ನದಿ ಹರಿದ್ರೂ ಕೂಡ ಅದ್ರ ಮಧ್ಯೆ ವ್ಯತ್ಯಾಸ ಹೇಳಲಿಕ್ಕಾಗಲ್ಲ, ಮಿಕ್ಸ್ ಆಗಿಬಿಟ್ರೆ. ಸೊ ನಿಮ್ಮ ಸುತ್ತಲೂ ಇರೋ ಫ್ರೆಂಡ್ಸ್ ಯಾರು ಅನ್ನೋದು ಬಹಳ ಇಂಪಾರ್ಟೆಂಟ್. ಎಸ್ಪೆಷಲಿ ಯಾರು ಟ್ರೈ ಮಾಡ್ತಿರೋರು ಅಡಾಲಸೆಂಟ್ ಪಾಪ್ಯುಲೇಷನ್. ಅವರಿಗೆ ಆಗ್ತಾನೆ ಐಡೆಂಟಿಟಿ ಕ್ರೈಸಿಸ್ ಶುರುವಾಗಿರುತ್ತೆ. ನಾನು ಇನ್ಮೇಲೆ ಅಡಲ್ಟಾಗಿ ದೇಹ ಬೆಳೆದುಬಿಟ್ಟಿದೆ, ಬುದ್ಧಿ ಬೆಳೆದಿಲ್ಲ.
ಓಕೆ, ನಾವು ಇದನ್ನು ಸೈಕಾಲಜಿಕಲಿ ಡ್ಯಾನ್ ಸೇಗಲ್ ಅಂತ ಒಬ್ಬ ಸೈಕಾಲಜಿಸ್ಟ್ ಹ್ಯಾಡ್ ಕಮ್ ಅಪ್ ವಿತ್ ಸಮಥಿಂಗ್ ಕಾಲ್ಡ್ ಹ್ಯಾಂಡ್ ಮಾಡೆಲ್ ಅಂತ ಹೇಳ್ತಾರೆ. ಅದ್ರ ಪ್ರಕಾರ ಒಂದು ಕೈನಿಂದ ಬ್ರೈನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಪಾರ್ಟ್ವರೆಗೂ ದಿಸ್ ಈಸ್ ಅ ಪ್ರಿಮಿಟಿವ್ ಬ್ರೈನ್. ಅಂದರೆ ಇಟ್ ವಿಲ್ ಓನ್ಲಿ ವರ್ಕ್ ಆನ್ ಅವರ್ ಫೈಟ್ ಆ್ಯಂಡ್ ಫ್ರೀಸ್ ಮೋಡ್. ಸರ್ವೈವಲ್ ಮೋಡಲ್ಲಿ ಇದ್ದಾಗ ಮಾತ್ರ ಸ್ಟ್ರೆಸ್ ರಿಯಾಕ್ಟ್ ಆಗುವಂಥ ಮೋಡ್ ಮಾತ್ರ ಇದು ಪ್ರತಿ ಆ್ಯನಿಮಲಲ್ಲೂ ಇರುತ್ತೆ, ನಮ್ಮಲ್ಲೂ ಇದೆ. ನೆಕ್ಸ್ಟ್ ಮೋಡು ಈ ಥಂಬ್ ಒಳಗೆ ಬರೋದು, ಇದು ಮಿಡ್ ಬ್ರೈನು. ಈ ಮಿಡ್ ಬ್ರೈನು ಕೆಲವು ಸಸ್ತನಿಗಳಲ್ಲಿರುತ್ತೆ. ದಿಸ್ ಈಸ್ ಅನ್ ಇಮೋಷ್ನಲ್ ಬ್ರೈನು. ಸೊ ಇಮೋಷ್ನಲ್ ಬ್ರೈನು ಮತ್ತು ಈ ಸ್ಟ್ರೆಸ್ ಸರ್ವೈವಲ್ ಬ್ರೈನ್ ಏನು ಒಟ್ಟಿಗೆ ಏನಿದೆಯಲ್ಲ ಪ್ರಿಮಿಟಿವ್ ಬ್ರೈನು, ಅವೆರಡು ಎಲ್ಲದರೊಳಗೂ ಕೆಲಸ ಮಾಡುತ್ತೆ. ಈ ಅಡಾಲಸೆಂಟ್ ಮಕ್ಕಳಲ್ಲಿ ಇವೆರಡು ತುಂಬ ಮುಖ್ಯವಾಗಿ ಬೆಳೆದಿದೆ. ಅಂದರೆ ದೇ ಹ್ಯಾವ್ ದ ಸರ್ವೈವಲ್ ಬ್ರೈನ್, ಪ್ರಿಮಿಟಿವ್ ಬ್ರೈನ್ ಆ್ಯಂಡ್ ದ ಮಿಡ್ ಬ್ರೈನ್. ಬಟ್ ದ ಥಿಂಕಿಂಗ್ ಬ್ರೈನ್, ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಇನ್ನೂ ಬೆಳೆದಿಲ್ಲ. ಅದು ಬೆಳೆಯೋಕ್ಕೆ ಸುಮಾರು ಎಷ್ಟೊಂದು ಸಲ 21 ವರ್ಷದಿಂದ 25 ವರ್ಷವರೆಗೂ ಟೈಮ್ ಹಿಡಿಯುತ್ತೆ. ಡಿಸಿಷನ್ಸ್ ಥಿಂಕಿಂಗ್ ಯೋಚನೆ ಮಾಡೇ ನಾವು ಜೀವನದಲ್ಲಿ ಎಲ್ಲ ಡಿಸಿಷನ್ಸು ತೊಗೋಬೇಕು. ಈ ಥಿಂಕಿಂಗ್ ಬ್ರೈನ್ ಡೆವಲಪ್ ಆಗಿಲ್ವಲ್ಲ, ಆಗ ಅವ್ರು ಏನು ತಗೋತಾರೆ ಡಿಸಿಷನ್ ಬೇಸ್ಡ್ ಆನ್ ಸರ್ವೈವಲ್, ಬೇಸ್ಡ್ ಆನ್ ಎಮೋಷನ್ಸ್. ತಂದೆ ತಾಯಿ ನೋಡ್ಕೋಬೇಕಾಗಿರೋದು ನನ್ನ ಮಗು ಇಮೋಷ್ನಲಿ ಹ್ಯಾಪಿನಾ, ಸಂತೋಷವಾಗಿದೆಯಾ ನನ್ನ ಮಗು, ಅವ್ರಿಗೆ ಗೋಲ್ಸ್ ಇದೆಯಾ, ಅದಕ್ಕೇ ಒಂದು ಯಾವ ರೀತಿ ಆ ಮಗು ತನ್ನನ್ನು ತಾನು ಡಿಸ್ಕವರ್ ಮಾಡ್ಕೊಂಡಿದೆ, ಅದ್ರ ನೀಡ್ಸ್ ಏನು, ಇಷ್ಟೆಲ್ಲ ತಂದೆ ತಾಯಿಗೆ ಗೊತ್ತಾಯಿತು ಅಂದರೆ ಐಡೆಂಟಿಫೈ ಮಾಡೋದು ತುಂಬ ಸುಲಭ. ಸರ್, ಈ ಡ್ರಗ್ಸ್ ಜಾಲವನ್ನು ಕಡಿವಾಣ ಹಾಕೋದಕ್ಕೆ ಯಾವ ರೀತಿಯ ಕ್ರಮಗಳು ಅಗತ್ಯ ಇದೆ ಈಗಿನ ಸಿಚುವೇಶನಲ್ಲಿ? ಈಗಿನ ಸಿಚುವೇಶನಲ್ಲಿ ಮುಖ್ಯವಾಗಿ ಲೈಕ್ ಐ ಟೋಲ್ಡ್ ಅರ್ಲಿಯರ್ ಏನಪ್ಪ ಅಂದರೆ ಸ್ಕೂಲ್ಸ್ ಪ್ರೋಗ್ರಾಮ್ಸ್ ಮಾಡೋದು, ನಾವು ಎಷ್ಟರ ಮಟ್ಟಿಗೆ ನಾವು ಒಂದು ಪ್ರೋಗ್ರಾಮ್ ಸ್ಕೆಡ್ಯೂಲ್ ಮಾಡಿ ನಾವು ಅದ್ರ ಪ್ರಕಾರ ನಾವು ಏನೇನು ಇದರಿಂದ ಎಫೆಕ್ಟ್ಗಳು ಏನಾಗುತ್ತೆ, ಬೇರೆ ಬೇರೆ ಈಗ ಈಗ ಕ್ಲಿನಿಕಲ್ ಇದ್ರೊಳಗೆ ಹೋದರೆ ಏನೇನು ತೊಂದರೆಗಳು ಹಾರ್ಟಿಗಾಗುತ್ತೆ, ಏನೇನು ತೊಂದರೆಗಳು ಕಿಡ್ನೀಸಿಗಾಗುತ್ತೆ, ಏನೇನು ತೊಂದರೆಗಳು ಲಂಗ್ಸಿಗಾಗುತ್ತೆ, ಪ್ರತಿಯೊಂದನ್ನು ನಾವು ಒಂದು ಮಾಧ್ಯಮದ ಮೂಲಕ ಅಥವಾ ಮಾಹಿತಿ ಕೊಟ್ಟರ ಮೂಲಕ ಸ್ಕೂಲ್ಸಲ್ಲಿರಲಿ ಕಾಲೇಜುಗಳಲ್ಲಿರಲಿ ಇದೆಲ್ಲ ಪ್ರೋಗ್ರಾಮ್ ಅಳವಡಿಸಿದರೆ ಸೊ ಡೆಫಿನೆಟ್ಲಿ ಭಾಳ ಇಂಪ್ರೂವ್ಮೆಂಟು ಕಾಣ್ಬೋದು. ಅವ್ರಿಗೆ ಕಾಳಜಿನೂ ಇರುತ್ತೆ, ಈ ಸ್ಟೂಡೆಂಟ್ಸಿಗೆ ಏನಾಗ್ತಾ ಇದೆ ಇದರಿಂದ ನಾನು ತಗೊಳೋದ್ರಿಂದ, ಕೆಲವೊಬ್ರಿಗೆ ಇರುತ್ತೆ, ಇಲ್ಲ ಅಂತಿಲ್ಲ. ಅದನ್ನು ನಾವು ಏನು ಸ್ಟೂಡೆಂಟ್ಸಿಗೆ ಇನ್ವಾಲ್ವ್ ಮಾಡ್ಕೊಂಡು ಸೊ ಅವರಿಗೋಸ್ಕರ ನಾವು ಪ್ರೋಗ್ರಾಮ್ಸ್ ಏನೇನು ಮಾಡ್ತೀವಿ, ಪರ್ಟಿಕ್ಯುಲರ್ಲಿ ಸ್ಟೂಡೆಂಟ್ ಕಮ್ಯುನಿಟಿ ಟಾರ್ಗೆಟ್ ಮಾಡಬೇಕು. ಸೊ ಪ್ರತಿ ಜಿಲ್ಲೆಯಲ್ಲಿರಲಿ, ಪ್ರತಿ ತಾಲೂಕಲ್ಲಿರಲಿ, ಎಲ್ಲಿ ನಾವು ದೊಡ್ಡ ಸಿಟೀಸ್ಗಳಲ್ಲಿರಲಿ, ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ಪ್ಲೇಸ್, ಈ ಪ್ರೋಗ್ರಾಮ್ಸನ್ನು ನಾವು ಎಲ್ಲ ಇದರೊಳಗೆ ಕಾಲೇಜಲ್ಲಿರಲಿ, ನಿಮ್ಮ ಕಮ್ಯುನಿಟಿ ಸೆಂಟರ್ಸ್ಗಳಲ್ಲಿರಲಿ, ನಿಮ್ಮ ಕಮ್ಯುನಿಟಿ ಬೇರೆ ಬೇರೆ ಕಮ್ಯುನಿಟಿ ಏನೇನು ಸಮಾಜಗಳಿರ್ತವೆ ಆ ಔಟ್ ಸಂಘಟನೆಗಳಿರಲಿ, ಇದನ್ನು ಮೋರ್ ದೆನ್ ಎನಿಥಿಂಗ್ ಇದನ್ನು ನಾವು ಪರ್ಟಿಕ್ಯುಲರಾಗಿ ಎಂಫಸೈಸ್ ಮಾಡಿದರೆ ಇದು ನಾವು ಸಕ್ಸಸ್ ಅಚೀವ್ ಮಾಡ್ಬೋದು. ಮತ್ತು ಈ ದೊಡ್ಡ ದೊಡ್ಡ ಪಾರ್ಟಿಗಳು ಇರ್ತಾವಲ್ಲ ಸರ್, ಇದು ಎಷ್ಟು ಡೇಂಜರ್ ಅಂತ ಹೇಳಿ ಯುವಕರನ್ನ ಎಷ್ಟು ಸೆಳೆಯುತ್ತೆ. ಸೆಲೆಬ್ರಿಟಿಗಳ ಮಕ್ಕಳು ಪಾರ್ಟಿ ಮಾಡಿರ್ತಾರೆ, ಅಲ್ಲಿ ಏನಾಗಿರುತ್ತೆ ಅನ್ನೋದು ಕ್ರಮ ಆಗಲ್ಲ. ಸೊ ಅದು ಸರ್ಕಾರ ಅದ್ರ ಬಗ್ಗೆ ಭಾಳ ಚಿಂತನೆ ಮಾಡಬೇಕಾಗತ್ತೆ. ಅಲ್ಲಿ ಎಲ್ಲಿಂದ ಇದಾಗ್ತಾ ಇದೆ, ಒನ್ ಆಫ್ ಅದ್ರ ರೂಟ್ ಕಾಸ್ ಅಲ್ಲಿಂದನೂ ಕೆಲವರು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಹೋಗಿ ಅಲ್ಲಿ ಇದಾಗಿ ನಾವು ನೋಡೋಣ, ಯಾಕೆ ಟ್ರೈ ಮಾಡಬಾರ್ದು ಅನ್ನೋದು ಒಂದು ಕುತೂಹಲ ಇದ್ದೇ ಇರುತ್ತೆ. ಬಿಕಾಸ್ ಇಟ್ಸ್ ಲೈಕ್ ಅಟ್ರಾಕ್ಷನ್ ಒಂಥರ ಅದು. ಸೊ ಎಷ್ಟರ ಮಟ್ಟಿಗೆ ನಾನು ಹೇಳಿದ್ನಲ್ಲ, ಇದ್ರ ಜಾಗೃತಿ ಮೂಡೋದ್ರ ಮೂಲಕನೇ ಮಾಡಬೇಕಾಗತ್ತೆ. ಬಿಕಾಸ್ ಅದು ಪಾರ್ಟೀಸ್ ಐ ಡೋಂಟ್ ಥಿಂಕ್ ಇಟ್ ಈಸ್ ಅವಾಯ್ಡ್, ಬಿಕಾಸ್ ಫ್ರೀ ಸೊಸೈಟಿ ಅಲ್ಲ, ಸೊ ಡೆಮೊಕ್ರೆಟಿಕ್ ಕಂಟ್ರಿ, ಬಿಕಾಸ್ ಎವ್ರಿ ಒನ್ ಹ್ಯಾಸ್ ಅನ್ ಆಪ್ಷನ್ ಸೊ ಟು ಡೂ ವಾಟ್ ಎವರ್ ಇನ್ ದೇರ್ ಲಿಮಿಟ್ಸ್ ಆರ್ ಬಿಯಾಂಡ್ ದೇರ್ ಲಿಮಿಟ್ಸ್ ಆಲ್ಸೋ ಮಾಡೋದು ಅಂತ ಇರುತ್ತೆ. ಸೊ ಅದು ನಾವು ಸರ್ಕಾರದಿಂದ ಅದು ಭಾಳ ಪ್ರಯತ್ನ ಮಾಡಬೇಕಾಗತ್ತೆ. ಸೊ ಆಸ್ ಎ ಡಾಕ್ಟರ್ ಏನಪ್ಪ ಅಂತ ಹೇಳಿದರೆ ನಮ್ಮಿಂದ ಏನಂತ ಹೇಳಿದರೆ ಸ್ಕೂಲು ಕಾಲೇಜಸ್ಸು ಇದನ್ನು ನಾವು ಎಸ್ಪೆಷಲಿ ಯುವಕರಿಗೆ ಒಂದು ಸರ್ಟನ್ ಮೇಡಮ್ ಹೇಳ್ದಂಗೆ 25 ಇಯರ್ಸ್ ಆದಮೇಲೆ ಒಂದು ಡಿಸಿಷನ್ ಕೆಪಾಸಿಟಿ ಇರುತ್ತೆ. ಸೊ ಅವ್ರ ಡಿಸಿಷನ್ ತಗೊಳೋದು ಕೆಪಾಸಿಟಿ ಎಮೋಷನಲ್ ಬೇಸಿಸ್ ಮೇಲೆ ಇರಲ್ಲ. ಈ 25 ಇಯರ್ಸ್ಗಿಂತ ಏನಿರುತ್ತೆ, ನೋ ಎಮೋಷನ್ಸ್, ಏನಂತ ಗೊತ್ತಾಗಲ್ಲ, ಏನು ಮಾಡ್ತಿದ್ದೀನಿ ಅಥವಾ ಗೋಲ್ಸ್ ನಾನು ಯಾವ ಥರ ಮಾಡ್ಕೋಬೇಕು, ಯಾವ ಥರ ಮುಂದೆ ಲೈಫಲ್ಲಿ ನಾವು ಯಾವ ಥರ ಬೆಳವಣಿಗೆ ಆಗಬೇಕು ಅನ್ನೋದು ಪ್ರಜ್ಞೆ ಇರಲ್ಲ. ಸೊ ಹಂಗಾಗಿ ನಾವು ಆ ಏಜ್ ಗ್ರೂಪಲ್ಲಿ ಟಾರ್ಗೆಟ್ ಮಾಡಿದರೆ ಡೆಫಿನೆಟ್ಲಿ ದಿ ವಿಲ್ ಬಿ ಹ್ಯಾವಿಂಗ್ ಥಿಂಕಿಂಗ್ ಕೆಪಾಸಿಟಿ ಆಫ್ಟರ್ 25 ಇಯರ್ಸ್. ಸೊ ಯೋಚನೆ ಮಾಡ್ಬೋದು, ಇಲ್ಲಿ ಹೋದರೆ ಸರಿನಾ, ಇವ್ರ ಜೊತೆಗೆ ಬೆರೆತರೆ ಸರಿನಾ, ಇವ್ರು ನಾವು ಯಾವ ಥರ ನನ್ನ ಜೀವನ ಶೈಲಿ ಚೇಂಜ್ ಮಾಡ್ಕೋಬೋದು ಅನ್ನೋ ಅಟ್ಲೀಸ್ಟ್ ಒಂದು ಬೇಸಿಕ್ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಬರುತ್ತೆ. ಎಸ್ ಮಮತಾ ಮೇಡಮ್, ಈಗ ಪೋಷಕರಲ್ಲಿ ಒಂದು ಆತಂಕ ಮತ್ತು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗಿನ ಹುಟ್ಟೋ ಮಕ್ಕಳೇ ನಮ್ಮ ಮಾತನ್ನು ಕೇಳೋದಿಲ್ಲ.
ಎಲ್ಲಿ ಹೋಗ್ತಾರೆ ಅನ್ನೋದು ಗೊತ್ತಾಗಿಲ್ಲ. ಕೇಳಿದ್ರೆ ಪೋಷಕರಿಗೆ ಬಡಿಯುವಂಥ ಕೆಲಸವನ್ನು ಈಗಿನ ಮಕ್ಕಳು ಯುವಕರು ಮಾಡ್ತಿದ್ದಾರೆ. ಸೊ ಈ ಕಮ್ಯುನಿಕೇಷನ್ ಗ್ಯಾಪ್ ಆಗೋದಕ್ಕೆ ಕಾರಣ ಏನು, ಅದನ್ನು ಸರಿ ಮಾಡೋದು ಹೇಗೆ? ಮಕ್ಕಳ ಮಾತು ಯಾಕೆ ಕೇಳಲ್ಲ ಅಂದರೆ ಅದೊಂದು ಏಜ್ ಟೈಮ್ ಪ್ರಕಾರ, ಡೆವಲಪ್ಮೆಂಟಲ್ ಸೈಕಾಲಜಿ ಪ್ರಕಾರ ಒಂದು ಏಜಿಗೆ ಬಂದಾಗ ಯಾವಾಗಲೂ ಟೈಪ್ಸ್ ಆಫ್ ಪೇರೆಂಟಿಂಗ್ ಹ್ಯಾಸ್ ಅನ್ ಇನ್ಫ್ಲುಯೆನ್ಸ್ ಓವರ್ ಇಟ್. ಈಗ ನಿಮ್ಮ ಪೇರೆಂಟು ಅಥಾರಿಟೇಟಿವ್ ಪೇರೆಂಟ್ ಆದರೆ ಅವರು ಏನು ಬಯಸ್ತಾರೆ ಅಂದರೆ ನಾನು ಹೇಳಿದ್ದನ್ನು ನೀನು ಆಗಬೇಕು ಅನ್ನೋ ರೀತಿ ಅವರು ಬಯಸಿರ್ತಾರೆ. ಮಕ್ಕಳಿಗೆ ಅವ್ರದ್ದೇ ಡಿಸಿಷನ್ ತಗೊಳ್ಳೋವಂಥದ್ದು, ಅವ್ರದ್ದೊಂದು ಏನಿದೆ ಅದನ್ನು ಹೇಳೋಕ್ಕೆ ಅವಕಾಶ, ಮುಕ್ತವಾಗಿ ಕೇಳುವಂಥ ಅವಕಾಶ ಕೂಡ ಇರಲ್ಲ. ಅಂಥ ಮಕ್ಕಳು ಏನು ಮಾಡ್ತಾರೆ, ಒನ್ಸ್ ಅವರಿಗೆ ಶಕ್ತಿ ಬಂದಾಗ ದೇ ಬಿಕಮ್ ರಿಬೇಲಿಯಸ್. ಆಗ ನೀನಲ್ಲ, ನಿನಗೇನು ಎಷ್ಟು ಶಕ್ತಿ ಇದೆಯೋ ನನಗೂ ಅಷ್ಟು ಶಕ್ತಿ ಇದೆ, ಹೊಡಿತೀಯ ಹೊಡಿ, ನಾನೇ ಇಲ್ಲ ನಿಂಗೆ 4 ಹೊಡಿತೀನಿ. ಓಕೆ, ಆ ಥರ ಮೈಂಡ್ ಸೆಟ್ಟಿಗೆ ಬರ್ತಾರೆ ಅಥಾರಿಟೇಟಿವ್ ಪೇರೆಂಟ್ ಆದರೆ. ಇನ್ನು ನೆಗ್ಲಿಜೆಂಟ್ ಪೇರೆಂಟಿಂಗ್ ಆದರೆ ಅವ್ರಿಗೆ ಕೇರೇ ಇಲ್ಲ, ಮಕ್ಳು ಏನು ಮಾಡ್ತೀರಾ ಏನು ಬಿಡ್ತಿದ್ದಾರೆ, ದುಡ್ಡು ಕಾಸು ಆರಾಮಾಗಿ ಸಪ್ಲೈ ಆಗ್ತಿದೆ, ತಂದೆ ತಾಯಿ ಜೊತೆಗಿಲ್ಲ, ಮಕ್ಕಳು ಬೇರೆ ತಂದೆ ತಾಯಿ ಬೇರೆ, ಅಂಥ ಕೇಸಲ್ಲಿ ಅವ್ರು ಏನು ಮಾಡ್ತಿದ್ದಾರೆ ಅಂತಲೇ ಗೊತ್ತಿಲ್ಲ. ಸೊ ಇದು ಪೇರೆಂಟಿಂಗ್ ಸ್ಟೈಲಲ್ಲಿ ಫಿಕ್ಸ್ ಆಗಬೇಕಾಗಿರೋದು. ನಿಜವಾಗ್ಲೂ ಕರೆಕ್ಟಾಗಿರೋರು ಪೇರೆಂಟಿಂಗ್ ಸ್ಟೈಲಲ್ಲಿ ಇದು ಸರಿ ಹೋಯಿತು ಅಂತಂತಂದರೆ ನಮಗೆ ಆ್ಯಕ್ಚುಲಿ ಇದಕ್ಕೆ ಈ ಸಮಸ್ಯೆಗೆ ಪ್ರಿವೆಂಟಿವ್ ಆ್ಯಂಡ್ ಕ್ಯೂರೇಟಿವ್ ಆ್ಯಕ್ಷನ್ಸ್ ಎರಡೂ ಇಂಪಾರ್ಟೆಂಟು. ಕ್ಯೂರೇಟಿವ್ ಆಗಿ ನಮ್ಮ NCB ಆಗಲಿ, ಪೊಲೀಸ್ ಆಗಲಿ, ಕಸ್ಟಮ್ಸ್ ಆಗಲಿ, ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ಸ್ ಆಗಲಿ ಜಾಸ್ತಿ ಚಾಪಗಳು ಹೊಡೆಯೋದು, ಎಸ್ಪೆಷಲಿ ಬಾರ್ಡರ್ ಕಡೆಯಿಂದ ಏನು ಒಳಗೆ ಬರ್ತಿದೆಯೋ ಅದನ್ನು ಪ್ರಿವೆಂಟ್ ಮಾಡೋದು, ಅದು ಪ್ರಿವೆಂಟಿವ್ ಸ್ಟ್ರಾಟಜಿ. ಬಟ್ ದ ಕರೆಕ್ಟಿವ್ ಶುಡ್ ಸ್ಟಾರ್ಟ್ ಮಚ್ ಅರ್ಲಿಯರ್. ಮಾರಲ್ ಎಜುಕೇಷನ್. ಓಕೆ, ಸಣ್ಣ ಮಕ್ಕಳಿಗೆ ಮೊದಲಿಂದಲೇ ಸರಿ ಯಾವುದು ತಪ್ಪು ಯಾವುದು ಹೇಳ್ಕೊಡೋದು. ಈಗ ಸೈನ್ಸು, ಮ್ಯಾಥ್ಸು ಎಲ್ಲ ಸಬ್ಜೆಕ್ಟ್ಸ್, ಕೋರ್ ಸಬ್ಜೆಕ್ಟ್ಸ್ ಸ್ಕೂಲಲ್ಲಿ ಹೇಳ್ಕೊಡ್ತಿದ್ದೀವಿ ನಾವು, ರೊಬಾಟಿಕ್ಸ್ವರೆಗೂ ಹೇಳ್ಕೊಟ್ಬಿಡ್ತೀವಿ, ಕೋಡಿಂಗ್ವರೆಗೂ. ಲೈಫ್ ಸ್ಕಿಲ್ಸ್ ಹೇಳ್ಕೊಡ್ತೀವಿ, ಇಮೋಷ್ನಲ್ ಮ್ಯಾನೇಜ್ಮೆಂಟ್ ಹೇಳ್ಕೊಡ್ತೀವ. ನಿನಗೆ ನೋವಾದಾಗ ನೀನು ಏನು ಮಾಡಬೇಕು, ನಿನಗೆ ಬೇಜಾರಾದಾಗ ಏನು ಮಾಡಬೇಕು, ನಿನ್ನ ಫ್ರೆಂಡ್ಸು ನಿನಗೆ ಅಣಗಿಸ್ದಾಗ ನೀನು ಏನು ಮಾಡಬೇಕು, ಈ ಜೀವನದ ಶಾಸ್ತ್ರನೇ ಹೇಳ್ಕೊಡ್ಲಿಲ್ಲ ಅಂದಾಗ ನೀನು ರೊಬಾಟಿಕ್ ಕಲಿಸಿ ಏನು ಪ್ರಯೋಜನ, ಮಕ್ಕಳು ಕೋಡಿಂಗ್ ಕಲಿಸಿ ಏನು ಪ್ರಯೋಜನ? ಇದಕ್ಕೆ ಪಾಯಿಂಟ್ ಆ್ಯಡ್ ಮಾಡಬೇಕಂತ ಹೇಳಿದರೆ ಇಷ್ಟು ಏನು ಹೇಳಿದ್ದಾರೆ ಮೇಡಮ್ಮು, ಅದಕ್ಕಿಂತ ಮೇಲಾಗಿ ಏನಪ್ಪ ಅಂದರೆ ಎಷ್ಟು ಅವರು ಏನೇನು ಮಾಡ್ತಿದ್ದಾರೆ ಅದು ಸಬ್ಜೆಕ್ಟ್ ಮೇಲೆ ಮೋರ್ ದೆನ್ ಏನು ಫೋಕಸ್ ಮಾಡ್ತಿದ್ದಾರೆ, ಅದಕ್ಕಿಂತ ಇದನ್ನು ಸಬ್ಜೆಕ್ಟ್ ಆಗಿ ತಗೋಬೇಕು. ಈ ಮ್ಯಾಥ್ಸು, ಸೈನ್ಸು, ಏನು ಬೇರೆ ಬೇರೆ ಏನು ಸಬ್ಜೆಕ್ಟ್ಸ್ ಇದೆ, ಈ ಸಬ್ಜೆಕ್ಟ್ ಪ್ರೈಮ್ರಿ ಏನಂತ ಕೊಡಬೇಕು. ಅಲ್ಲಿ ನನಗನ್ಸಿದಂಗೆ ಮೋರ್ ದೆನ್ ಸ್ಕೋರಿಂಗ್ ಸಬ್ಜೆಕ್ಟ್ಸು, ಇಷ್ಟು ಬಂದರೆ ಇಷ್ಟು ಮಾರ್ಕ್ಸು, ಇಷ್ಟು ಬಂದರೆ ಇಲ್ಲಿಗೆ ಹೋಗ್ತೀಯಾ, ಇಷ್ಟು ಬಂದರೆ ಇಷ್ಟು ಈ ಸೀಟ್ ಸಿಗುತ್ತೆ ಅನ್ನೋದು ಮುಖ್ಯಕ್ಕಿಂತ ಆ ಪ್ರೈಮ್ರಿ ಲೆವೆಲಲ್ಲೇ ನೀವು ಅದನ್ನು ಪ್ರೋಗ್ರಾಮ್ ಥರ ಮಾಡಿಬಿಟ್ರೆ ದಿಸ್ ಇಸ್ ವಾಟ್ ರೈಟ್ ಆರ್ ರಾಂಗ್ ಅನ್ನೋದು ಒಂದು ಡಿಫ್ರೆನ್ಷಿಯೇಷನ್ ಅಟ್ಲೀಸ್ಟ್ ತಿಳುವಳಿಕೆ ಇಲ್ಲ, ಏಜಲ್ಲಿ ಇಲ್ಲ ಅಂದ್ರೂ ಸ್ವಲ್ಪ ಪ್ರಯತ್ನ ಮಾಡ್ಬೋದು. ಈಗೇನಾಗುತ್ತೆ ಅಂದರೆ CBSE ಮಾತ್ರ ಒಂದು ಮ್ಯಾಂಡೇಟ್ ಹೊರಡಿಸಿದೆ, ಎಲ್ಲ ಸ್ಕೂಲಲ್ಲೂ ಕೌನ್ಸಿಲರ್ ಇರಬೇಕು ಅಂತ. ಇನ್ನು ಸ್ಟೇಟು ಬೇರೆ ಸ್ಕೂಲ್ನವರು ಅವರಿಗೆ ಪೋರ್ಷನ್ ಕವರ್ ಮಾಡೋದ್ರೊಳಗೆ ಎಷ್ಟು ಇಂಟ್ರೆಸ್ಟು, ಅವರಿಗೆ ಮಕ್ಕಳಿಗೊಂದು ನಾನ್ ಪರ್ಪಸಿವ್ ಸ್ಕಿಲ್ಲು, ಒಂದು ಕೌನ್ಸಿಲರ್ ಜೊತೆ ಮಾತುಕತೆ, ಸಮಾಲೋಚನೆ, ಇವ್ಯಾವುದಕ್ಕೂ ಅವ್ರ ಹತ್ರ ಸಮಯನೇ ಇಲ್ಲ. ಇಟ್ಸ್ ಆಲ್ ಅಬೌಟ್ ಸ್ಕೂಲ್ ಮುಗಿದ್ಮೇಲೆ ನೆಕ್ಸ್ಟ್ ಸ್ಕೋರ್ ಮಾಡಬೇಕು ಅಂತ ಎಕ್ಸ್ಟ್ರಾ ಅವರ್ಸಲ್ಲೂ ಕೂಡ ಗೌರ್ಮೆಂಟ್ ಪಾಲಿಸೀಸ್ ಏನಿದ್ರೆ ಓದಿಸಿ ಬರ್ಸಿ. ಈ ಥರ ನಮ್ಮ ಎಜುಕೇಷನ್ ಸಿಸ್ಟಮ್ನೇ ನಾವು ಬದಲಾಯಿಸಲಿಲ್ಲ ಅಂತಂದರೆ ಇಂಥ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳು ಬರ್ತಾನೆ ಇರ್ತವೆ. ಅದಕ್ಕೆ ನಾವೇನೂ ಮಾಡ್ತಿರಲ್ಲ, ಬಟ್ ನಾವು ಸೈನ್ಸು ಮ್ಯಾಥ್ಸ್ ಅಂತ ಹೊಡೆದಾಡ್ತಾ ಇರ್ತೀವಿ. ಸೊ ಜೀವನ ಕ್ರಿಯೆ ಅದೇನಂತೀವಿ, ಲೈಫ್ ಸೈನ್ಸಸ್ ಅಂತ ನಾವೇನಂತೀವಿ, ಲೈಫ್ ಸ್ಟೈಲ್, ಇಮೋಷ್ನಲ್ ಮ್ಯಾನೇಜ್ಮೆಂಟ್, ಲೈಫ್ ಸ್ಕಿಲ್ಸ್, ಇಂಥದನ್ನ ಮಕ್ಕಳಿಗೆ ಹೇಳ್ಕೊಟ್ರೆ ಮಾರಲ್ ಎಜುಕೇಷನ್ ಶಾಲಾ ಕಾಲೇಜುಗಳಲ್ಲಿ ಆಗಬೇಕು ಅನ್ನೋದು ಇದೇ ಮೊದಲಾಗಬೇಕು, ಆಮೇಲೆ ನೆಕ್ಸ್ಟ್ ಆಗಬೇಕು. ಓದು ಬರಹ ಎಲ್ಲ ಆಮೇಲೆ. ಫಸ್ಟು ಇದನ್ನು ತಿಳ್ಕೊಂಡಿಲ್ಲ ಅಂದರೆ ಸರಿ ಯಾವುದು ತಪ್ಪು ಯಾವುದು ಅಂತಲೇ ಗೊತ್ತಿಲ್ಲಲ್ಲ. ನಾಳೆ ಇದೇ ಮಕ್ಕಳು ಚೆನ್ನಾಗಿ ಹೈ ಸ್ಕೋರರ್ಸ್ ಇರ್ತಾರೆ, ಬಟ್ ಡ್ರಗ್ಗೆ ಸಿಕ್ಕಾಕೊಂಡ್ರೆ ನೀವು ಏನು ಮಾಡ್ತೀರಾ? ಅವ್ರ ಹ್ಯಾಬಿಟ್ನ ಕರೆಕ್ಟ್ ಮಾಡೋಕ್ಕಾಗುತ್ತಾ? ಬುಕ್ಕಲ್ಲಿ ಓದಿ ಬುದ್ಧಿ ಇರಲ್ಲ, ಅದೇ 100 ತೆಗೆದು ಬಿಟ್ಟು ಸೆಲೆಬ್ರೇಟ್ ಮಾಡೋಕ್ಕೆ ಡ್ರಗ್ ತಗೊಂಡ್ರೆ ನಾವು ಏನು ಮಾಡೋಣ ಅಂತ ಅವ್ರನ್ನ. ಇರ್ಬೋದು ಸರ್. ಈಗ ಈ ಜಂಜಾಟದ ಬದುಕಿನ ಬಗ್ಗೆ, ವಿಷಕಾರಿ ಆಹಾರದ ಮಧ್ಯೆ ಒಂದು ಉತ್ತಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಹೇಗೆ? ರೈಟ್. ಸೊ ಬೇಸಿಕ್ಲಿ ಏನಪ್ಪ ಹೇಳ್ಬೋದು ಅಂತ ಹೇಳಿದರೆ ಡಿಸಿಪ್ಲಿನ್ ಲೈಫ್ ಸ್ಟೈಲ್ ಅಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಇರ್ಬೋದು, ನೀವು ಊಟದ ಪೌಷ್ಟಿಕ ಆಹಾರ ತಗೊಳೋದಿರ್ಬೋದು, ಅಥವಾ ನಿಮ್ಮದು ಸ್ಕೆಡ್ಯೂಲ್ ಟೈಮಿಂಗ್, ನಾನು ಈ ಟೈಮಲ್ಲಿ ಈ ಥರ ಮಾಡಬೇಕು, ಈ ಟೈಮಲ್ಲಿ ನಾನು ಬೆಳಿಗ್ಗೆ ಇಷ್ಟೊತ್ತು ಟೈಮಲ್ಲಿ ನಾನು ಸ್ಪೋರ್ಟ್ಸು,
ಈ ಥರ ನನ್ನ ಟೈಮಲ್ಲಿ ಆಹಾರ ಈ ಥರ ಆಹಾರ ಫ್ರೂಟ್ಸ್ ಇರ್ಬೋದು, ಗುಡ್ ನ್ಯೂಟ್ರಿಷಿಯಸ್ ಡಯಟ್ ಏನಿರುತ್ತೆ ಬೆಳವಣಿಗೆ ಡೆಫಿನೆಟ್ಲಿ ಅದೆಲ್ಲ ಚೇಂಜಸ್ಸು ಒಂದಕ್ಕೊಂದು ಏನಾಗುತ್ತೆ, ಆಹಾರದಿಂದ ಶಕ್ತಿ ಸಿಗುತ್ತೆ, ವಿಟಮಿನ್ ಸಿಗುತ್ತೆ, ಎಲ್ಲ ಇದರಿಂದ ದೃಷ್ಟಿಯಿಂದ ಒಳ್ಳೇದಿರುತ್ತೆ. ಈಗ ಆಲ್ಟರ್ನೇಟಿವ್ ಈಗ ಸಾಮಾನ್ಯವಾಗಿ ಈಗ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತ ಹೇಳಿದ್ರೆ ರೆಡಿಮೇಡ್ ಫುಡ್ಡು ಅದು ತೆಗೆದುಬಿಡಬೇಕು. ಅದರಿಂದನೂ ಕೆಲವೊಂದು ಸಲ ಏನಾಗುತ್ತೆ, ಭಾಳ ಪ್ರಾಬ್ಲಮ್ಸು, ಕೊಲೆಸ್ಟ್ರಾಲ್ ಇರ್ಬೋದು, ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಇದೆ, ಅದು ಬೇರೆ ಸಬ್ಜೆಕ್ಟು. ಈಗ ಡಿಸಿಪ್ಲಿನ್, ಸೆಲ್ಫ್ ಡಿಸಿಪ್ಲಿನ್ ಇಸ್ ಅ ಮೇನ್ ಕನ್ಸರ್ನ್. ಅದನ್ನು ಫಸ್ಟ್ ನಾವು ಕರೆಕ್ಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ನಾನು ಈ ಸ್ಕೆಡ್ಯೂಲಲ್ಲಿ ಓದಬೇಕು, ಈ ಸ್ಕೆಡ್ಯೂಲಲ್ಲಿ ಆಟ ಆಡಬೇಕು, ಈ ಸ್ಕೆಡ್ಯೂಲಲ್ಲಿ ನಾನು ಪೇರೆಂಟ್ಸ್ ಜೊತೆಗಿರಬೇಕು, ಈ ಥರ ನಾನು ಒಂದು ಟೈಮನ್ನು ಡಿವೈಡ್ ಮಾಡ್ಕೊಂಡ್ರೆ ನಾವು ಮೋಸ್ಟ್ ಆಫ್ ದಿ ಪ್ರಾಬ್ಲಮ್ ನಾವು ಅಟ್ಲೀಸ್ಟ್ ಶೇರಿಂಗ್. ಸೊ ಮಕ್ಕಳು ಏನು ಇವತ್ತು ಏನು ತಿಳ್ಕೊಂಡಿದ್ದಾರೆ ಸಬ್ಜೆಕ್ಟನ್ನು ಬಂದು ಡಿಸ್ಕಸ್ ಮಾಡೋದು ಪೇರೆಂಟ್ಸ್ ಜೊತೆಗೆ, ಅಥವಾ ಅದ್ರ ಜೊತೆಗೆ ನಾವು ಏನಾರು ಬೇರೆ ಪ್ರಾಬ್ಲಮ್ಸನ್ನು ಅಡ್ರೆಸ್ ಮಾಡೋದ್ರ ಮೂಲಕ ಅವರು ಏನೇನು ಒಳಗಡೆ ಫೀಲಿಂಗ್ಸ್ ಇರುತ್ತೆ ಅದನ್ನು ನಾವು ಕೇಳೋದು ಒಂದು ವಿಧಾನ. ಸೊ ದಟ್ ವೇ ಐ ಥಿಂಕ್ ವಿ ಕ್ಯಾನ್ ಸಾಲ್ವ್ ದಿ ಪ್ರಾಬ್ಲಮ್. ಎಸ್ ಮಮತಾ ಮೇಡಮ್, ಈಗ ಮಕ್ಕಳ ಭವಿಷ್ಯವನ್ನು ರೂಪಿಸೋದು ಪೋಷಕರ ಕೈಯಲ್ಲಿದೆಯಾ, ಸರ್ಕಾರದ ಕೈಯಲ್ಲಿದೆಯಾ? ಖಂಡಿತ ಪೋಷಕರ ಕೈಯಲ್ಲಿ ಮೊದಲೇ ಇರೋದು. ಸರ್ಕಾರನೂ ಕೂಡ ಮಾಡಬೇಕಾಗಿರುವಂಥ ತುಂಬ ಇದೆ. ಪೋಷಕರು ಅವ್ರ ಕೆಲಸ ಅವ್ರು ಸರಿಯಾಗಿ ಮಾಡಿದರೆ ಖಂಡಿತ ಸರ್ಕಾರ ಸಪೋರ್ಟ್ ಮಾಡಬೇಕಾಗತ್ತೆ. ಆದರೆ ಈಗ ನಮ್ಮ ಬೆಂಗಳೂರಿನ ಲೈಫ್ ಸ್ಟೈಲನ್ನು ನೀವು ನೋಡಿ, ಇಬ್ಬರು ತಂದೆ ತಾಯಿ ಕೆಲಸ ಮಾಡ್ತಿರ್ತಾರೆ, ಬೆಳಗ್ಗೆ ಹೋದರೆ ರಾತ್ರಿ ವಾಪಸ್ ಬರ್ತಾರೆ. ಈ ಲೈಫ್ ಸ್ಟೈಲ್ನ ನಾವು ಮ್ಯಾನೇಜ್ ಮಾಡೋದಕ್ಕೆ ಎಲ್ಲವೂ ನಮ್ಮದು ಎವ್ರಿಥಿಂಗ್ ಈಸ್ ಎಕ್ಸ್ಪೆನ್ಸಿವ್. ಊಟ ತಿಂಡಿ ಏನೇ ತೊಗೊಳಕ್ಕೆ ಹೋಗಲಿ, ತರಕಾರಿ, ಈಗ ಮೊನ್ನೆ ಒಂದು ಅಂಶ ಬಂದಿತ್ತು, ಲೆಡ್ ಅಂಶ ಜಾಸ್ತಿ ಇದೆ ತರಕಾರಿನಲ್ಲಿ ಅಂತ. ಸೊ ಎಲ್ಲ ಅಡಲ್ಟ್ರೇಟೆಡ್, ಎವ್ರಿಥಿಂಗ್ ಈಸ್ ಎಕ್ಸ್ಪೆನ್ಸಿವ್. ಒಂದು ಮೆಟ್ರೋಪಾಲಿಟನ್ ಸಿಟಿನಲ್ಲಿ ಸರ್ವೈವಲ್ಲೇ ತುಂಬ ಕಷ್ಟ. ಒಂದು ಬೇಸಿಕ್ ಕ್ಲೀನ್ ಏರ್ ಕೊಡೋಕ್ಕಾಗಲ್ಲ, ಒಂದು ಒಳ್ಳೆಯ ಆಟದ ಮೈದಾನ ಇಲ್ಲ ಸ್ಕೂಲ್ನಲ್ಲಿ ಮಕ್ಕಳಿಗೆ ಆಡೋಕ್ಕೆ. ಸೊ ಈ ಥರ ಬೇಸಿಕ್ ಫೆಸಿಲಿಟಿ ನಮ್ಮ ಮೆಟ್ರೋಪಾಲಿಟನ್ ಸಿಟೀಸ್ನಲ್ಲಿ ತುಂಬ ಕಮ್ಮಿ ಇರೋದ್ರಿಂದ ಇಬ್ಬರೂ ಪೇರೆಂಟ್ಸ್ಗಳು ಒತ್ತಡದಲ್ಲಿರ್ತಾರೆ. ನಮಗೆ ವಲಸೆ ಪಾಪ್ಯುಲೇಷನ್ ತುಂಬ ಜಾಸ್ತಿ. ಹೀಗೆ ಬರೋದ್ರಿಂದ ಆ ಒತ್ತಡದಲ್ಲಿರೋ ಪೇರೆಂಟ್ಸು ಕ್ವಾಲಿಟಿ ಟೈಮ್ ಕೊಡು ಅಂದರೆ ಪಾಪ ಅವ್ರು ಎಲ್ಲಿಂದ ಕೊಡ್ತಾರೆ? ಇದನ್ನು ಕಡಿವಾಣಕ್ಕೆ ಸರ್ಕಾರ ಏನು ಮಾಡಬೇಕು? ಏನು ಮಾಡಬೇಕು ಅಂದರೆ ಕೆಲವು ಒಳ್ಳೆ ಯೂಸರ್ ಫ್ರೆಂಡ್ಲಿ ಲಾಸ್ನ ತರಬೇಕು. ಫಾರ್ ಎಕ್ಸಾಂಪಲ್, ಆದಷ್ಟು ಈಗ 5 ಡೇ ವರ್ಕಿಂಗು, 6 ಡೇ ವರ್ಕಿಂಗು, ಈ ಥರ ಎಲ್ಲ ಇರುತ್ತಲ್ಲ, ಅಟ್ಲೀಸ್ಟ್ ಒಂದು ವರ್ಕಿಂಗ್ ಅವರ್ಸಲ್ಲಿ ರಿಲ್ಯಾಕ್ಸೇಷನ್ನು. ತಾಯಿ ಆದರೆ ನಾನು ಜೆಂಡರ್ ನ್ಯೂಟ್ರಲ್ ಲಾಸ್ನ ಬಯಸ್ತಾ ಇದ್ದೀನಿ. ಅವರವ್ರ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಪ್ರಕಾರ ಅವರಿಗೆ ಕರೆಕ್ಟಾಗಿರುವಂಥ ಒಂದು ರಿಲ್ಯಾಕ್ಸ್ಡ್ ವರ್ಕಿಂಗ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿಕೊಟ್ರೆ, ಒಳ್ಳೆ ವಸತಿ ರೀತಿ ಸೌಲಭ್ಯಗಳನ್ನ ಕ್ರಿಯೇಟ್ ಒತ್ತಡ ಇಲ್ಲಿರೋದು ಪ್ರಕರಣಗಳು ಕಡಿಮೆ ಆಗ ಕಮ್ಮಿ ಆಗ್ಬೋದು ಒಂದು ಸ್ವಲ್ಪ. ಇನ್ನೊಂದು ಚಿಕ್ಕ ಕ್ವಶನ್ ಬೇಗ ಮುಗಿಸಿ. ಫ್ರೆಂಡ್ ಸರ್ಕಲ್ ಹೇಗಿರಬೇಕು? ಫ್ರೆಂಡ್ ಸರ್ಕಲ್ ನಿಮಗೆ ಯಾವಾಗಲೂ ಒಳ್ಳೆಯದನ್ನು, ಇಟ್ ಶುಡ್ ಬ್ರಿಂಗ್ ಔಟ್ ದ ಬೆಸ್ಟ್ ಇನ್ ಯು, ನಾಟ್ ದ ವರ್ಸ್ ಇನ್ ಯು. ಓಕೆ, ಯಾವಾಗ ನಿಮಗೆ ನಿಮ್ಮಿಂದ ಒಳ್ಳೇದು ತಗೊಳ್ಳೋವಂಥ ಸ್ನೇಹಿತರು ಇರ್ತಾರೋ ಅವರು ನಿಮ್ಮ ಜೀವನನ ರೂಪಿಸ್ತಾರೆ. ನಿಮ್ಮಲ್ಲಿ ಕೆಟ್ಟದ್ದು ತೆಗೆಯುವಂಥ ಸ್ನೇಹಿತರಿದ್ದಾರೆ ಅಂದರೆ ನಿಮ್ಮನ್ನು ಹಾಳು ಮಾಡ್ತಾರೆ. ಸೊ ಅದನ್ನು ತುಂಬ ಯೋಚನೆ ಮಾಡಿ. ಕೊನೆಯದಾಗಿ ಏನು ಹೇಳ್ತೀರಿ? ಕೊನೆಯದಾಗಿ ಅವ್ರು ಮೇಡಮ್ ಏನು ಹೇಳಿದರೆ ಭಾಳ ಕರೆಕ್ಟಾಗಿ ಕೊನೆಗೆ ಫ್ರೆಂಡ್ ಸರ್ಕಲ್ ಬರುತ್ತೆ. ಪೋಷಕರ ಒಂದು ಭಾಳ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿ ಮನೆಯಿಂದನೇ ಸ್ಟಾರ್ಟ್ ಆಗಬೇಕು. ಸೊ ಮನೆಯಿಂದ ಸ್ವಲ್ಪ ಡಿಸಿಪ್ಲೀನು ಪ್ಲಸ್ ಏನು ನಾವು ಹೇಳ್ಕೊಡ್ತೀವಿ ಭಾಳ ಮ್ಯಾಟ್ರ್ ಆಗುತ್ತೆ. ಸೊ ಇನ್ನೊಂದು ಈ ಸೈಕಲಾಜಿಕಲ್ ಪ್ರೆಷರ್ ಎಷ್ಟಿರುತ್ತೆ ಕೆಲವೊಂದು ಸಲ ಅಂತೇಳಿದ್ರೆ, ಲೈಕ್ ಅಥಾರಿಟೇಟಿವ್ ಪೇರೆಂಟ್ಸ್ ಏನು ಹೇಳಿದ್ರಲ್ಲ, ಸೊ ಚೈಲ್ಡ್ ಈಗ ಗೊತ್ತಾಗಲ್ಲ ಅವರಿಗೆ ಯಾವ ಥರ ಹೇಳಬೇಕು, ಕೆಲವೊಬ್ಬರಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ. ಸೊ ಕೆಲವೊಂದು ಸಲ ಅದನ್ನು ಐಡೆಂಟಿಫೈ ಮಾಡೋದು ಭಾಳ ಮುಖ್ಯ ಆಗುತ್ತೆ. ಕೆಲವೊಬ್ಬರಿಗೆ ಏನು ಇನ್ಫ್ಲೂಯೆನ್ಸ್ ಆಗುತ್ತೋ, ಫ್ರೆಂಡ್ಸ್ ಜೊತೆಗೆ ಯಾವ ಥರ ಬೆರೀತಾರೆ, ಪ್ರತಿದಿನ ಏನು ನಾವು ಸ್ವಲ್ಪ ಅದ್ರ ಬಗ್ಗೆ ಕಾಳಜಿ ವಹಿಸಿ ಎಲ್ಲಿ ಹೋಗ್ತಿದ್ದಾನೆ, ಅವನ ಬಿಹೇವಿಯರ್ ಏನಾಗಿದೆ, ಸೊ ಇವೆಲ್ಲ ನಾವು ಮಾಡಿದರೆ, ಸೊ ಐ ಥಿಂಕ್ 90% ಏನು ಲೈಫಲ್ಲಿ ಯಾವ ಥರ ಅವ್ನು ಮುಂದೆ ಗ್ರೋ ಆಗಬೇಕು ಅನ್ನೋದು ಒಂದು ಪರಿಜ್ಞಾನ ಅಟ್ಲೀಸ್ಟ್ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈ ಡ್ರಗ್ಸ್ಗಳಿಂದಾಗಿ ಆಗುವಂಥ ಸಮಸ್ಯೆಗಳನ್ನು ನೋಡಿದರೆ, ಬಟ್ ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ ಸರ್ಕಾರ ಎಚ್ಚೆತ್ಕೊಳ್ಬೇಕು, ಆಮೇಲೆ ಯುವಕರು ಕೂಡ ಎಚ್ಚೆತ್ಕೊಳ್ಬೇಕು. ಮುಂದೆ ಏನಾಗುತ್ತೆ ಈ ರೀತಿಯ ಡ್ರಗ್ಸ್ಗಳನ್ನು, ಡೇಂಜರಸ್ ಡ್ರಗ್ಸ್ಗಳನ್ನು ತೆಗೆದುಕೊಂಡಿದ್ದಾದಲ್ಲಿ ಮುಂದಿನ ಭವಿಷ್ಯ ಏನಾಗುತ್ತೆ ಅಂತ ನಿಮ್ಮನ್ನು ನಂಬಿ ನಿಮ್ಮ ಫ್ಯಾಮಿಲಿ ಇರುತ್ತೆ, ಮತ್ತು ನೀವು ನೂರಾರು ಕನಸನ್ನು
ಕನಸನ್ನು ಅಂದ್ಕೊಂಡಿರ್ತೀರಿ ಏನೇನು ಆಗಬೇಕು ಅಂತ ಹೇಳ್ತಾರೆ, ಅದೆಲ್ಲವೂ ಕೂಡ ನುಚ್ಚು ನೂರು ಆಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳಿದ್ರೆ ಮೊದಲೇ ನೀವೇ ಸರಿ ಆಗಬೇಕು. ಆಮೇಲೆ ಈ ಒಂದು ಡ್ರಗ್ಸ್ ಕೇಸ್ಗಳಲ್ಲಿ ಕಠಿಣ ಕಾನೂನು ಕ್ರಮ ಬೇಕಾಗುತ್ತೆ. ಅದರ ಜೊತೆಗೆ ಜಾಗೃತಿ ಬಹಳ ಇಂಪಾರ್ಟೆಂಟ್. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.